ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 10ನೇ ತರಗತಿಯ ಸಂಭವನೀಯತೆ ಚಾಪ್ಟರ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. TET ಮತ್ತು GPST ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಸಂಭವನೀಯತೆಯ ಮೇಲೆ ಸುಮಾರು ಪ್ರಶ್ನೆಗಳನ್ನು ಕೇಳಿರುವುದನ್ನು ನಾವು ನೋಡಿದ್ವಿ. ಹಾಗಾಗಿ ಸಂಭವನೀಯತೆ ಮೇಲೆ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ, ಸಂಭವನೀಯತೆ ಪ್ರಶ್ನೆಯನ್ನು ಕೇಳಿದಾಗ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುವು, ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಕಂಪ್ಲೀಟ್ ಎಕ್ಸಸೈಸನ್ನು ಕೂಡ ನಾವು ಚಾನಲ್ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನೀವು ನೋಡ್ಬೋದು. ಓಕೆ, ಈಗ ರಿವಿಷನ್ನ ಪಾರ್ಟ್ವಾಗಿ TET ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ನಾವೇನು ಮಾಡೋಣಪ್ಪ ಅಂದರೆ ಇದರಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ಡೀಟೇಲಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನಿಸಿದರೆ ದಯವಿಟ್ಟು ನೀವು ಮಾಡುವಂಥ ಒಂದು ಸಣ್ಣ ಹೆಲ್ಪ್ ನಮಗೆ ಏನಪ್ಪ ಅಂದರೆ ಒಂದು ಲೈಕ್ ಕೊಡಬೇಕು. ಸೊ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಬ್ಸ್ಕ್ರೈಬರು ಇನ್ನೂ ಒಳ್ಳೆ ರೀತಿಯಲ್ಲಿ ಕ್ಲಾಸಸ್ಗಳನ್ನು ತರಬೇಕು ಅನ್ನುವಂಥ ಪ್ಲ್ಯಾನ್ ಇದೆ. ಅದಕ್ಕೆ ನಿಮ್ಮ ಸಹಾಯ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಕಮೆಂಟ್ಸ್ ಇದ್ದರೆ ಅಥವಾ TET ಎಕ್ಸಾಮ್ಗೆ ಸಂಬಂಧಿಸಿದ ಯಾವುದಾದ್ರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಂಭವನೀಯತೆ ಅಂದರೆ ಏನಪ್ಪ ಅಂದರೆ, ನಾವು ಯಾವುದೇ ಒಂದು ಘಟನೆಯನ್ನು ನೋಡಿದಾಗ ಅಲ್ಲಿ ಉಂಟಾಗಬಹುದಾದ ಮತ್ತು ಆಗದೇ ಇರುವಂತಹ ಒಂದು ಅಂದಾಜನ್ನು ಏನು ಮಾಡ್ತೀವಪ್ಪ, ಅದಕ್ಕೆ ನಾವು ಸಂಭವನೀಯತೆ ಅಂತ ಹೇಳಿ ಕರಿತೀವಿ. ಅಂದರೆ ನಾವು ಈ ಒಂದು ಎಲ್ಲ ಪ್ರಯೋಗಗಳಂದರೆ ಏನು, ನಾವು ಒಂದು ದಾಳವನ್ನು ಉದುರಿಸ್ತೀವಿ ಅಥವಾ ಒಂದು ನಾಣ್ಯವನ್ನು ಏನು ಮಾಡ್ತೀವಪ್ಪ ಅಂದರೆ ಈ ನಾಣ್ಯದೊಂದಿಗೆ ಮಾಡ್ತೀವಿ, ಅಥವಾ ಕಾರ್ಡ್ಗಳ ಮೇಲೆ ನಾವು ಏನು ಮಾಡ್ತೀವಪ್ಪ ಅಂದರೆ ಈ ಸಂಭವನೀಯತೆ ಮೇಲೆ ಕೆಲವೊಂದಿಷ್ಟು ಘಟನೆಗಳನ್ನು ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಎಕ್ಸಸೈಸ್ನ ರೂಪದಲ್ಲಿ ತೆಗೆದುಕೋತೀವಿ. ಈ ಎಲ್ಲ ಪ್ರಯೋಗಗಳು ಸಮಾನ ಸಾಧ್ಯತೆಗಳ ಫಲಿತಗಳನ್ನು ಹೊಂದಿರುತ್ತವೆ ಅಂತ ಹೇಳಿ ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಈ ಸಂಭವನೀಯತೆಯ ಬಗ್ಗೆ ನಾವು ನಮ್ಮ ಊಹೆ ಮತ್ತು ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ಫಲಿತ ಘಟನೆಗಳು ಬರ್ತವೆ, ಎಷ್ಟು ಸಮಾನ ಸಾಧ್ಯತೆಗಳು, ಈ ರೀತಿಯಾಗಿ ಬೇರೆ ಬೇರೆ ಕಾನ್ಸೆಪ್ಟಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ನಾವೀಗ ಮೊದಲನೇದಾಗಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಒಂದು ಸೂತ್ರವನ್ನು ಸುಮಾರು ಸಾರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಏನಪ್ಪ ಅಂದರೆ FE ಅಂದರೆ ಇದು ಸಂಭವನೀಯತೆ ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಅಂತ ಹೇಳಿ ಕರಿತೀವಿ. ಘಟನೆ ಸಂಭವಿಸಿದ ಯತ್ನಗಳ ಸಂಖ್ಯೆ ಡಿವೈಡೆಡ್ ಬೈ ಯತ್ನಗಳ ಒಟ್ಟು ಸಂಖ್ಯೆ ಅಂತ ಇದೆ. ಇದು ಫಾರ್ಮುಲಾ. ಈ ಫಾರ್ಮುಲಾಗೆ ಸಂಬಂಧಿಸಿದಾಗೆ ಎಕ್ಸಾಮಲ್ಲಿ TET ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದಾರಪ್ಪ ಅಂದರೆ ಈ ಒಂದು ಸಂಭವನೀಯತೆ ಏನಿದೆ ಅಂದರೆ ಇಲ್ಲಿ FE is equal to F(S) divided by F(A) ಅಂತ ಹೇಳಿ ಸೂತ್ರ ಇದೆ. ಅಂದರೆ FE ಅಂತಂದರೆ ಇಲ್ಲಿ ಸಂಭವನೀಯತೆ ಏನು ಉಂಟಾಗ್ತದೆ ಅದು ಘಟನೆ ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಇದನ್ನು ಮೊದಲ ಬಾರಿಗೆ ಸಂಭವನೀಯತೆಯನ್ನು ಉಲ್ಲೇಖ ಮಾಡಿದಿರುವಂಥವರು 1975ರಲ್ಲಿ ಪ್ರೈಲಿ, ಸೈಮನ್, ಲ್ಯಾಪ್ಲಸ್ ಎನ್ನುವಂಥವರು ಸಂಭವನೀಯತೆಯನ್ನು ಊಹಿಸ್ತಾರೆ. ಈ ರೀತಿಯಾಗಿ TET ಎಕ್ಸಾಮಲ್ಲಿ ನೇರವಾಗಿ ಪ್ರಶ್ನೆ ಕೇಳ್ಬೋದು. ಸಂಭವನೀಯತೆಯನ್ನು ಮೊದಲಿಗೆ ಪರಿಚಯಿಸಿದವರು ಯಾರು ಅಂತ ಸೈಮನ್ ಲ್ಯಾಪ್ಲೇಸ್ ಅಂತ ಹೇಳಿ ನಾವು ಆನ್ಸರನ್ನು ಮಾಡ್ಬೋದು. ಈಗ ಹಿಂದೆ ಕೇಳಿಲ್ಲ, ಇನ್ನು ಮುಂದೆ ಕೇಳ್ಬೋದು. ಓಕೆನಾ. ಈಗ ಒಂದು ಉದಾಹರಣೆಗಳ ಮೂಲಕ ನಾವು ನೋಡೋದಾದರೆ, ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಒಂದು ಸಿರ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಒಂದು ಪುಚ್ಚವನ್ನು ಪಡೆಯುವಂಥ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆ ಇದೆ. ಸೊ ಅಂದರೆ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ನಮಗೆ ಏನು ಫಾರ್ಮುಲಾ ಬರುತ್ತೆ ಅಂತಂದರೆ, ಈ ಒಂದು ಫಾರ್ಮುಲಾಗೆ ಸಂಬಂಧಿಸಿದಾಗೆ ಪ್ರಶ್ನೆ ಕೇಳಿದ್ದಾರೆ. ಏನಪ್ಪ ಅಂತಂದರೆ ಸಂಭವನೀಯತೆ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಪ್ಲಸ್ ಅನ್ಪ್ರೊಬ್ಯಾಬಿಲಿಟಿ ಆಫ್ ದ ಇವೆಂಟ್, ಅದನ್ನು ಬಾರ್ ಅಂತ ಕರಿತೀವಿ, =1. ಈ ರೀತಿಯಾಗಿ ಸೂತ್ರ ಬರುತ್ತೆ. ಏನು ಸೂತ್ರಪ್ಪ ಅಂದರೆ ಇದು FE ಅಂದರೆ ಫಲಿತ ಘಟನೆ ಪ್ಲಸ್
ಫಲಿತವಲ್ಲದ ಘಟನೆ ಫಲಿತವಲ್ಲದ ಘಟನೆ ಈಸ್ ಈಕ್ವಲ್ ಟು 1. ಅಂದರೆ ಈ ಒಂದು ಯಾವುದಾದ್ರೂ ಒಂದು ಈವೆಂಟಲ್ಲಿ ಯಾವುದಾದ್ರೂ ಒಂದು ನಾಣ್ಯವನ್ನು ಚಿಮ್ಮಿದಾಗ ಅಥವಾ ಒಂದು ದಾಳವನ್ನು ಉದುರಿಸಿದಾಗ ಇಲ್ಲಿ ಉಂಟಾಗುವಂಥ ಒಟ್ಟು ಫಲಿತ ಘಟನೆಗಳು ಮತ್ತು ಫಲಿತವಲ್ಲದ ಘಟನೆಗಳು ಎರಡೂ ಕೂಡ ಏನಾಗಿರುತ್ತೆ ಅಂದರೆ ಯಾವಾಗಲೂ 1ಗೆ ಸಮನಾಗಿರುತ್ತೆ. ಪ್ರಶ್ನೆಯನ್ನು ನೇರವಾಗಿ ಇದೇ ರೀತಿಯಾಗಿ ಕೇಳ್ತಾರೆ. ಸಂಭವನೀಯತೆಯನ್ನು ನಾವು ಗುರುತಿಸುವಾಗ ಫಲಿತ ಘಟನೆ ಮತ್ತು ಫಲಿತವಲ್ಲದ ಘಟನೆಗಳು ಯಾವುದಕ್ಕೆ ಸಮನಾಗಿರುತ್ತದೆ ಅಂತ ಕೇಳ್ತಾರೆ. ಅಥವಾ ಎಫ್ ಆಫ್ ಇ ಇಸ್ ಈಕ್ವಲ್ ಟು ಎಫ್ ಆಫ್ ಇ ಬಾರ್ ಮೈನಸ್ 1 ಈ ರೀತಿಯಾಗಿ ಎಫ್ ಆಫ್ ಇ ಇಸ್ ಈಕ್ವಲ್ ಟು 1 ಮೈನಸ್ ಎಫ್ ಆಫ್ ಇ ಅಥವಾ ಈ ರೀತಿಯಾಗಿ ಬೇರೆ ಏನಾದರೂ ಚೇಂಜಸನ್ನು ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾದರೆ ಈ ಒಂದು ಪ್ರಶ್ನೆ ಏನಿತ್ತು ಅಂತ ನೋಡೋಣ. ಅಂದರೆ ಮೊದಲಿಗೆ ಸೂತ್ರ ಏನಿದೆ, ಸಂಭವನೀಯತೆ ಅಥವಾ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು ಅಂದರೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ. ಅಂದರೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂದರೆ ಪ್ರಶ್ನೆಯಲ್ಲಿ ಏನು ಕೇಳಿದರು, ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಒಂದು ಸ್ಥಿರವನ್ನು ಪಡೆಯುವಂಥ ಸಾಧ್ಯತೆ ಎಷ್ಟು ಅಂತ ಇದೆ. ಅಂದರೆ ಒಂದು ನಾಣ್ಯ ಅಂತ ಹೇಳಿ ಅಂದಾಗ ಅದಕ್ಕೆ ಒಂದು ಸ್ಥಿರ ಇರುತ್ತೆ ಅಥವಾ ಒಂದು ಪುಚ್ಚ ಇರುತ್ತೆ, ಒಂದು ಹೆಡ್ ಇರುತ್ತೆ, ಇನ್ನೊಂದು ಟೇಲ್ ಇರುತ್ತೆ. ಓಕೆನಾ. ಈಗ ನಮಗೆ ಸ್ಥಿರ ಮಾತ್ರ ಬೇಕಾಗಿದೆ, ಹಾಗಾಗಿ ಇದನ್ನು ನ್ಯೂಮರೇಟರಲ್ಲಿ ಬರೆಯೋಣ. ಹಾಗಾದರೆ ಒಂದು ಸ್ಥಿರನಾದರೂ ಬಿಡ್ಬೋದು ಅಥವಾ ಒಂದು ಪುಚ್ಚನಾದರೂ ಬಿಡ್ಬೋದು. ಅಂದರೆ ಒಟ್ಟು ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ಅಥವಾ ಸ್ಥಿರನಾದರೂ ಬೀಳ್ಬೋದು ಅಥವಾ ಪುಚ್ಚನಾದರೂ ಬೀಳ್ಬೋದು, ಹೆಡ್ ಆದರೂ ಬೀಳ್ಬೋದು ಅಂದರೆ ಟೇಲ್ ಆದರೂ ಬೀಳ್ಬೋದು. ಹಾಗಾದರೆ ನಮಗೆ ಬೇಕಾಗಿರೋದೇನು, ಸ್ಥಿರ ಬೇಕಾಗಿದೆ. ಹಾಗಾಗಿ ಒಟ್ಟು ಇರುವಂಥ ಸಾಧ್ಯತೆಗಳೆಷ್ಟು, 2. ಹಾಗಾಗಿ ಇದನ್ನು 2 ಅಂತ ಬರಿಬೇಕು. ಹಾಗಾದರೆ ಪುಚ್ಚ ಬೀಳುವಂಥ ಸಾಧ್ಯತೆ ಎಷ್ಟಪ್ಪ ಅಂದರೆ ಅದು ಕೂಡ ಎಷ್ಟಾಗಿರುತ್ತೆ ಅಂದರೆ 1/2 ಆಗಿರುತ್ತೆ. ಓಕೆ. ಈಗ ನಮಗೆ ಪ್ರಶ್ನೆ ಏನು ಕೇಳಿದರು, ಒಂದು ಸ್ಥಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕೇಳಿದರು. ಅದು 1/2 ಆಯಿತು. ಇದು ಫಲಿತ ಘಟನೆ ಆಯಿತು. ಅಂದರೆ ನಮಗೆ ಬೇಕಾಗಿ ಇಲ್ಲದೇ ಇರುವಂಥ ಒಂದು ಘಟನೆ ಯಾವುದಾಗಿತ್ತು, ಫಲಿತವಲ್ಲದ ಘಟನೆ. ಪುಚ್ಚ ಬೀಳುವಂತಹ ಸಾಧ್ಯತೆ ಅಥವಾ ಟೇಲ್ ಬೀಳುವಂತಹ ಸಾಧ್ಯತೆ ಏನಾಗಿತ್ತು, 1/2 ಆಗಿತ್ತು. ಈಗ 1/2 ಪ್ಲಸ್ 1/2 ಎರಡನ್ನು ಕೂಡಿದಾಗ ಈಕ್ವಲ್ಸ್ ಟು 1 ಆಗಿರುತ್ತೆ. ಓಕೆನಾ, ಅರ್ಥ ಆಯಿತು ಅನ್ಕೋತೀನಿ. ಈಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಸ್ಥಿರವನ್ನು ಪಡೆಯುವಂಥ ಸಂಭವನೀಯತೆ 1/2 ಆಗಿರುತ್ತೆ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಪ್ರಶ್ನೆ ಮತ್ತೆ ಹೇಗೆ ಕೇಳ್ತಾರೆ ನೋಡ್ರಿ. ಇದೇ ಪ್ರಶ್ನೆಯನ್ನು ನಾನು ಜರಾನೇ ಟ್ವಿಸ್ಟ್ ಮಾಡಿ ಹೇಳ್ತೀನಿ. ಯಾವ ರೀತಿಯಾಗಿ ಟ್ವಿಸ್ಟ್ ಅಂತ ನೋಡ್ತಾ ಹೋಗೋಣ. ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಪ್ರಯೋಗದಲ್ಲಿ ಸಾಧ್ಯ ಫಲಿತಗಳ ಸಂಖ್ಯೆಯು ಪ್ರಶ್ನೆ ಇಲ್ಲಿದೆ. ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಒಂದು ಸ್ಥಿರವನ್ನು ಪಡೆಯುವ ಸಂಭವನೀಯತೆ 1/2 ಆದರೆ ಪುಚ್ಚವನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಅದು 1/2ನೇ ಆಗಿರುತ್ತೆ. ಇಲ್ಲಿ ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಒಂದು ಸ್ಥಿರನಾದರೂ ಬೀಳಬೇಕು, ಒಂದು ಪುಚ್ಚನಾದರೂ ಬೀಳ್ಬೋದು. ಸ್ಥಿರದ ಸಂಭವನೀಯತೆಯನ್ನು ಕೊಟ್ಟಿದ್ರೆ ಅಷ್ಟೇ ಪುಚ್ಚದ ಸಂಭವನೀಯತೆ ಕೂಡ ಇರುತ್ತೆ, ಅಷ್ಟೇ ಟೇಲ್ನ ಸಂಭವನೀಯತೆ ಕೂಡ ಇರುತ್ತೆ. ಓಕೆ. ನೆಕ್ಸ್ಟ್ ಯಾವ ರೀತಿಯಾಗಿ ಪ್ರಶ್ನೆ ಇರುತ್ತೆ ಅಂದರೆ ಒಂದು ನಾಣ್ಯವನ್ನು ಒಂದು ಸಲ ಚಿಮ್ಮಿದಾಗ ಒಂದು ಸ್ಥಿರವನ್ನು ಪಡೆಯುವ ಜೊತೆಗೆ ಒಂದು ಪುಚ್ಚವನ್ನು ಪಡೆಯುವ ಒಟ್ಟು ಸಂಭವನೀಯತೆ ಎಷ್ಟು, ಈಕ್ವಲ್ಸ್ ಟು 1. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿ, ಸಂಭವನೀಯತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಇದೆ. ಇದರಲ್ಲಿ ಒಂದು 2 ಪ್ರಶ್ನೆನಾದರೂ TETನಲ್ಲಿ ಇದ್ದೇ ಇರುತ್ತೆ ಅಥವಾ ಮಿನಿಮಮ್ ಒಂದಾದರೂ ಇದ್ದೇ ಇರುತ್ತೆ. ಓಕೆ. ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೂ ಕೂಡ ಅಲ್ಲಿ ಕೂಡ ಈ ರೀತಿಯಾದ ಪ್ರಶ್ನೆಗಳು ಇರುವಂಥದ್ದು. ಸೊ 2ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಚೀಲದಲ್ಲಿ ಒಂದೇ ಗಾತ್ರದ ಒಂದು ಕೆಂಪು ಚೆಂಡು, ಒಂದು ನೀಲಿ ಚೆಂಡು, ಒಂದು ಹಳದಿ ಚೆಂಡುಗಳಿವೆ. ನೋಡಿ, ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೊಳ್ತಾ ಓದೋಣ. ಓಕೆ.
ಒಂದು ಚೀಲದಲ್ಲಿ ಒಂದೇ ಗಾತ್ರದ ಕೆಂಪು ಚೆಂಡು, ಒಂದು ನೀಲಿ ಚೆಂಡು ಮತ್ತು ಒಂದು ಹಳದಿ ಚೆಂಡುಗಳಿವೆ. ಕೃತಿಕಾಳು ಚೀಲದೊಳಗೆ ನೋಡದೆ ಅದರಿಂದ ಒಂದು ಚೆಂಡನ್ನು ತೆಗೆಯುತ್ತಾಳೆ. ಈ ರೀತಿಯಾಗಿ ಲೆಂದಿಯಾದ ಪ್ರಶ್ನೆಗಳನ್ನು ಕೊಡೋದಿಲ್ಲ. ಸೊ ಏನು ಪ್ರಶ್ನೆ ಕೊಡ್ತಾರಪ್ಪ ಅಂದರೆ, ಒಂದು ಚೀಲದಲ್ಲಿ ಒಂದು ಗಾತ್ರದ ಕೆಂಪು ಚೆಂಡು, ಒಂದು ನೀಲಿ ಚೆಂಡು, ಒಂದು ಹಳದಿ ಚೆಂಡುಗಳಿವೆ. ನೀವು ಕೆಂಪು ಚೆಂಡನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು, ಅಥವಾ ಹಳದಿ ಚೆಂಡನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು, ಅಥವಾ ನೀಲಿ ಚೆಂಡನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಓಕೆನಾ. ಈಗ ನಾವು ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನಿಮಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದರೆ ಗೊತ್ತೇ ಇರುತ್ತೆ, ಆದರೂ ಒಂದು ಸರಿ ನೋಡೋಣ. ಈಗ ಒಂದು ಚೀಲದಲ್ಲಿ ಇರುವಂಥ 3 ಚೆಂಡುಗಳು ಯಾವುದಪ್ಪ ಅಂದರೆ, ಒಂದು ಕೆಂಪು ಚೆಂಡು, ಇನ್ನೊಂದು ನೀಲಿ ಚೆಂಡು, ಇನ್ನೊಂದು ಹಳದಿ ಚೆಂಡು. ಈಗ ರೆಡ್ ಚೆಂಡನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು? ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಬಾಲ್. ರೆಡ್ ಬಾಲ್ ಎಷ್ಟಿದೆ? ಒಂದೇ ಇದೆ. ಹಾಗಾಗಿ ನ್ಯೂಮರೇಟರಲ್ಲಿ 1 ಬರೀರಿ. ಅಷ್ಟು ಚೆಂಡುಗಳು ಎಷ್ಟು? 1 2 3 ಚೆಂಡುಗಳು. ಕೆಂಪು ಚೆಂಡನ್ನು ಪಡೆಯುವಂಥ ಸಂಭವನೀಯತೆ 1/3 ಆಗಿರುತ್ತೆ. ನೀಲಿ ಚೆಂಡನ್ನು ಪಡೆಯುವಂಥ ಸಂಭವನೀಯತೆ ಕೂಡ, ಒಂದು ನೀಲಿ ಚೆಂಡಿದೆ, ನ್ಯೂಮರೇಟರಲ್ಲಿ 1 ಬರೀರಿ. ಟೋಟಲ್ ಎಷ್ಟು ಚೆಂಡುಗಳು? 3 ಚೆಂಡುಗಳು. ಇದು ಕೂಡ 1/3 ಆಗುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಎಲ್ಲೋ ಕೂಡ 1/3 ಆಗಿರುತ್ತೆ. ಈಗ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ರೆಡ್, ಪ್ರೊಬ್ಯಾಬಿಲಿಟಿ ಆಫ್ ಬ್ಲೂ, ಪ್ರೊಬ್ಯಾಬಿಲಿಟಿ ಆಫ್ ಎಲ್ಲೋ 1/3 + 1/3 + 1/3 ಈಕ್ವಲ್ಸ್ ಟು 1 ಆಗಿರುತ್ತೆ. ಇದು ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಈ ರೀತಿಯಾದ ಇದರ ಮೇಲೆ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಓಕೆ, ಈಗ ಇಲ್ಲಿ ಒಟ್ಟು ಫಲಿತ ಘಟನೆಗಳನ್ನು ನಾವಿಲ್ಲಿ ಗಮನಿಸಿ ನೋಡಿದಾಗ, ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳು ಸಂಭವನೀಯತೆ ಮೊತ್ತ ಯಾವಾಗಲೂ 1 ಆಗಿರುತ್ತೆ. ಪ್ರಶ್ನೆ ಯಾವ ರೀತಿ ಪ್ರಶ್ನೆಯನ್ನು TET ಎಕ್ಸಾಮಲ್ಲಿ ಕೇಳಿದರು ಹಿಂದೆ ಅಂತ ನಾನಿಲ್ಲಿ ನೇರವಾಗಿ ಇದೇ ಒಂದು ಲೈನನ್ನು ತೆಗೆದುಕೊಂಡು TET ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದರು. ಏನು ಕೇಳಿದರು ಪ್ರಶ್ನೆ ಅಂದರೆ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು ಈ ಕೆಳಗಿನವುಗಳಲ್ಲಿ ಎಷ್ಟಾಗಿರುತ್ತೆ ಅಥವಾ ಡ್ಯಾಶ್ ಆಗಿರುತ್ತದೆ ಅಂತ ಕೊಡ್ತಾರೆ. 1 2 3 4 ಎಲ್ಲ ಸಂಭವನೀಯತೆ, ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತವು ಯಾವಾಗಲೂ 1 ಆಗಿರುತ್ತದೆ. ನೇರವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆನಾ. ಈಗ ನಿಮಗೆ ಚೆಂಡುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ತಿಳಿತು. ಈಗ ಮುಂದೆ ಇನ್ನೊಂದು ದಾಳಗಳಿಗೆ ಸಂಬಂಧಿಸಿದ ಪ್ರಶ್ನೆ ಇದೆ. ದಾಳಗಳಿಗೆ ಸಂಬಂಧಿಸಿದ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. GPS ಟೆರ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಓಕೆ, ಈಗ ಉದಾಹರಣೆ 3 ನೋಡೋಣ. ನಾವು ಒಂದು ದಾಳವನ್ನು ಒಂದು ಸಲ ಎಸೆದಿದ್ದೇವೆ ಎಂದು ಭಾವಿಸಿ 4ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಎಷ್ಟು? ಅಥವಾ 4ಕ್ಕಿಂತ ಚಿಕ್ಕದಾದ ಅಥವಾ 4ಕ್ಕೆ ಸಮನಾದ ಸಂಖ್ಯೆಗಳನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆ ಇದೆ. ಓಕೆ, ನಾವು ಈ ಒಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ನಾಣ್ಯಗಳಿಗೆ ಸಂಬಂಧಿಸಿದರೆ ಒಂದು ಸಿರ ಮತ್ತು ಒಂದು ಪುಚ್ಚ ಇರುತ್ತೆ. ಅದೇ ರೀತಿಯಾಗಿ ಈ ರೀತಿಯ ಬಾಲ್ಸ್ಗಳನ್ನು ತೆಗೆದುಕೊಂಡ್ರೆ ಬಾಲ್ಗಳಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೂಡ ನೋಡಿದ್ರಿ. ಹಾಗಾದರೆ ಈಗ ದಾಳಗಳಿಗೆ ಸಂಬಂಧಿಸಿದಾಗೆ ಯಾವ ರೀತಿಯಾಗಿ ಪ್ರಶ್ನೆ ಇರುತ್ತೆ, ಇದೇ ರೀತಿಯಾಗಿ ಪ್ರಶ್ನೆ ಇರುತ್ತವೆ, ಅಥವಾ ಇಲ್ಲಿ ಬೇರೆ ಬೇರೆ ಟ್ವಿಸ್ಟ್ ಆಗಿ ಕ್ವಶನ್ಗಳನ್ನು ಕೇಳಬಹುದು. ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು, ಮೊದಲಿಗೆ ಇದನ್ನು ಸಾಲ್ವ್ ಮಾಡೋಣ. ಇದ್ರ ಬೇಸ್ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಓಕೆ, ಮೊದಲಿಗೆ ನೀವು ದಾಳಕ್ಕೆ ಸಂಬಂಧಿಸಿದ ಹಾಗೆ ಒಂದು ಸ್ವಲ್ಪ ಬೇಸಿಕನ್ನು ತಿಳ್ಕೊರಿ. ಒಂದು ದಾಳ ಅಂತಂದರೆ ಅದು ಯಾವಾಗಲೂ ಕ್ಯೂಬಿಕ್ ರೂಪದಲ್ಲಿ ಇರುತ್ತೆ, ಅಂದರೆ ಒಂದು ಚೌಕಗನ ರೂಪದಲ್ಲಿ ಇರುತ್ತೆ. ಓಕೆನಾ. ಕ್ಯೂಬಿಕ್ ಎನ್ನುವಂಥದ್ದು ಒಂದು ಚೌಕ ಘನದ ರೂಪದಲ್ಲಿ
ಇರುತ್ತೆ. ಓಕೆನಾ. ಈಗ ಒಂದು ಚೌಕಗಣ ಅಂತ ಕನ್ಸಿಡರ್ ಮಾಡಿದಾಗ ಆ ಒಂದು ಚೌಕಗಣದಲ್ಲಿ ನಮಗೆ ಒಟ್ಟು 6 ಮುಖಗಳು ಕಾಣ್ತೇವೆ. ಓಕೆ. ಈಗ ಹಿಂದುಗಡೆ ಕಾಣುವಂಥದ್ದು ನಮಗೆ ಕಾಣದೇ ಇರುವಂಥ ಪೇಸ್ ಇದು 1, ಮೇಲ್ಗಡೆ 2, ಇದು 3, ನಂತರ ಇದು 4, ಇದು ನಮಗೆ ಮುಂದೆ ಕಾಣ್ತಾ ಇರುವಂಥದ್ದು ಇದು 5, ಈ ಕೆಳಗಿನ ಭಾಗ ಏನಿದೆ ಇದು 6. ಒಟ್ಟು ನಮಗೆ 6 ಮುಖಗಳು ಇರುವಂಥದ್ದು. 6 ಮುಖಗಳಂತಿದ್ದಾಗ ಈ ಒಂದು ದಾಳವನ್ನು ಯಾವ ರೀತಿಯಾಗಿ ನಂಬರ್ಸನ್ನು ರಿಪ್ರೆಸೆಂಟ್ ಮಾಡಿರ್ತಾರಪ್ಪ ಅಂದರೆ ಈ 1, 2 ಅಂತೇಳಿ ಡಾಟನ್ನು ಕೊಟ್ಟಿರ್ತಾರೆ. 1 ಡಾಟ್ 1, 2 ಇದ್ದಲ್ಲಿ 2 ಡಾಟ್, 3 ಇದ್ದಲ್ಲಿ ಈ ರೀತಿಯಾಗಿ 3 ಡಾಟ್, 4 ಇದ್ದಲ್ಲಿ ಈ ರೀತಿಯಾಗಿ 4, 5 ಇದ್ದಲ್ಲಿ 1, 2, 3, 4, 5, 6 ಇದ್ದಲ್ಲಿ 1, 2, 3, 4, 5, 6 ಈ ರೀತಿಯಾಗಿ ಡಾಟ್ಗಳನ್ನು ಕೊಟ್ಟಿರ್ತಾರೆ. ಓಕೆ. ಅಂದರೆ ಈ ಒಂದು ದಾಳದಲ್ಲಿ ನಾವು ಯಾವ್ಯಾವ ನಂಬರ್ಸನ್ನು ನೋಡ್ತೀವಪ್ಪ ಅಂದರೆ 1, 2, 3, 4, 5, 6. ಪ್ರಶ್ನೆ ಮೊದಲಿಗೆ ಏನು ಕೇಳಿದ್ರಪ್ಪ ಅಂದರೆ 4ಕ್ಕಿಂತ ದೊಡ್ಡದಾದ ಸಂಖ್ಯೆಯನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು? ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್, ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂದರೆ 4ಕ್ಕಿಂತ ದೊಡ್ಡದಾದ ಸಂಖ್ಯೆಗಳು. 4ಕ್ಕಿಂತ ದೊಡ್ಡದಾದ ಸಂಖ್ಯೆಗಳೆಷ್ಟಿದ್ದಾವೆ? 2. ಒಂದು 5, ಇನ್ನೊಂದು 6, 2. ಒಟ್ಟು ಸಂಖ್ಯೆಗಳೆಷ್ಟು? 6. ಇದನ್ನು ನಾವು 1/3 ಅಂತ ಕೂಡ ಬರೀಬೋದು. ಅಂದರೆ 2 1s 2 3s. ಓಕೆ. ಇದು ಪ್ರಶ್ನೆಯಾಗಿತ್ತು. ಇದು ಸರಿಯಾದ ಉತ್ತರ. ಅಂದರೆ 4ಕ್ಕಿಂತ ದೊಡ್ಡದಾದ ಸಂಖ್ಯೆಗಳನ್ನು ಪಡೆಯುವಂಥ ಸಂಭವನೀಯತೆ 1/3 ಆಗಿರುತ್ತೆ. ಇನ್ನೊಂದು ಪ್ರಶ್ನೆ ಏನಿತ್ತು ಅಂದರೆ 4ಕ್ಕಿಂತ ಚಿಕ್ಕದಾದ ಅಥವಾ 4ಕ್ಕೆ ಸಮನಾದ ಸಂಖ್ಯೆಗಳನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು? ಮೊದಲಿಗೆ ನಾವು 4ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳನ್ನು ನೋಡೋಣ. ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು 4ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳು ಎಷ್ಟಿದ್ದಾವೆ? 1, 2, 3. ಒಟ್ಟು ಫಲಿತ 6. ಅಂದರೆ 3 1 3 2 1/2. ಅದರಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು. 4ಕ್ಕಿಂತ ಚಿಕ್ಕದಾದ ಅಥವಾ 4ಕ್ಕೆ ಸಮನಾದ. ಈಗ 4ಕ್ಕೆ ಸಮನಾದ ಸಂಖ್ಯೆಗಳನ್ನು ನೋಡೋಣ. 4ಕ್ಕೆ ಸಮನಾದ ಸಂಖ್ಯೆಗಳಂದರೆ ಎಷ್ಟು ಸಂಖ್ಯೆಗಳಿದ್ದಾವೆ? ಟೋಟಲ್ ನಮಗೆ 4 ಕೂಡ ಇನ್ಕ್ಲೂಡಿಂಗ್ ಮಾಡಿ ಸಮನಾದ ಸಂಖ್ಯೆಗಳನ್ನು ತಗೋಬೇಕು. 1 2 3 4 ಡಿವೈಡೆಡ್ ಬೈ ಅಷ್ಟು ಘಟನೆಗಳೆಷ್ಟು? 6. ಅಂದರೆ 2 2 3 ಅಂದರೆ 2/3 ಇವೆಂಟ್ ಅಂತ ಆಗುತ್ತೆ. ಓಕೆ. ಇವಾಗ ಏನು ಮಾಡೋಣಪ್ಪ ಅಂದರೆ ಪ್ರತಿಯೊಂದು ಇವೆಂಟನ್ನು ಆ್ಯಡ್ ಮಾಡ್ತಾ ಹೋಗೋಣ. ಅಥವಾ ಪ್ರಶ್ನೆಯನ್ನು ಕೇಳಿದರು 1/3 + 1/2 + 2/3 ಅಂತ ಇದೆ. ಅಂದರೆ ಈ ಒಂದು ಘಟನೆಯಲ್ಲಿ ಉಂಟಾಗುವಂಥ ಪ್ರಾಥಮಿಕ ಘಟನೆಗಳು ಯಾವಾಗಲೂ ಮೊತ್ತ 1ಕ್ಕೆ ಸಮನಾಗಿರುತ್ತೆ ಅನ್ನೋದನ್ನು ನಾವು ಏನು ಮಾಡಬೇಕು? ಪ್ರೂವ್ ಮಾಡಬೇಕು. ಯಾವ ರೀತಿಯಾಗಿ ಪ್ರೂವ್ ಮಾಡಬೇಕು? ಈಗ ನಮಗೆ ಸಿಕ್ಕಿರುವಂಥ ಎಲ್ಲ ಸಂಭವನೀಯತೆಯನ್ನು ಏನು ಮಾಡಬೇಕಪ್ಪ ಅಂದರೆ ಕೂಡಿಸಬೇಕು. ಕೂಡಿದಾಗ = 1 ಬರುತ್ತೆ. ಈಗ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಈ ಒಂದು ಭಿನ್ನರಾಶಿಗಳನ್ನು ನೋಡಿದಾಗ ಇಲ್ಲಿ ನಮಗೆ ಏನು ಸಿಗ್ತಾ ಇದೆಯಪ್ಪ ಅಂದರೆ ಇಂಪ್ರಾಪರ್ ಫ್ರ್ಯಾಕ್ಷನ್, ಅಂದರೆ ಅಸಮ ಭಿನ್ನರಾಶಿ ನಮಗೆ ಇಲ್ಲಿ ಸಿಗ್ತಾ ಇದೆ. ಯಾವುದೇ ಒಂದು ಭಿನ್ನರಾಶಿಯನ್ನು ನಾವು ಕೂಡಿಸಬೇಕಾದ್ರೆ ಅವೆಲ್ಲವೂ ಕೂಡ ಸಮ ಭಿನ್ನರಾಶಿಯಲ್ಲಿ ಇರಬೇಕು. ಇವು ಅಸಮ ಭಿನ್ನರಾಶಿಯಲ್ಲಿ ಇದ್ದಾವೆ. ಸಮ ಭಿನ್ನರಾಶಿ ಮಾಡಬೇಕಪ್ಪ ಅಂದರೆ ಈ ಕೆಳಗಿರುವಂಥ ಎಲ್ಲ ಸಂಖ್ಯೆಗಳ ಲಸವನ್ನು ತೆಗಿಬೇಕು. ಲಸ ಎಷ್ಟು ಬರುತ್ತೆ ಅಂದರೆ 3 2 3 ಅಂದಾಗ 3 1 3 2 1 2 3 2 6 ಬರುತ್ತೆ. ಓಕೆ. ಈಗ 3 2s 6, 2 3s 6, 3 2s 6, 3 2s 6 ಬಟ್
2 × 2 4. ಈಗ 4 + 3 7, 7 + 2 9, 9/6, 3 2s 3, 3s 3/2 ಅಂತ ನಮಗೆ ಸಿಕ್ತು. ಈಗ 3/2 ಅಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಪ್ರಶ್ನೆಯಲ್ಲಿ ಏನು ಕೇಳಿದ್ರಪ್ಪ ಅಂದರೆ 4ಕ್ಕಿಂತ ಚಿಕ್ಕದಾದ ಮತ್ತು 4ಕ್ಕೆ ಸಮನಾದ ತಂದಾಗ ನಾವು ಈ ಒಂದು ಫ್ರ್ಯಾಕ್ಷನ್ ಆದರೂ ತಗೋಬೋದಾಗಿತ್ತು ಅಥವಾ ಈ ಒಂದು ಫ್ರ್ಯಾಕ್ಷನನ್ನು ಕೂಡ ತಗೋಬಹುದಾಗಿತ್ತು. 3 ತೆಗೆದುಕೊಂಡ್ರೆ ನಮಗೆ ಇಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ಅಥವಾ ಅಂತ ಪ್ರಶ್ನೆಯನ್ನು ಕೇಳಿರೋದ್ರಿಂದ ಇದನ್ನಾದರೂ ತಗೋರಿ, ಎರಡನ್ನು ಕೂಡಿ ಮಾಡಿದಾಗ ನಮಗೆ ಏನು ಸಿಗತ್ತೆ ಅಂದರೆ =1 ಸಿಗತ್ತೆ. ಈಗ ಎರಡದ್ರ ಲಸ ಎಷ್ಟಾಗತ್ತೆ? 3. ನೆಕ್ಸ್ಟ್ ಇಲ್ಲಿ ಲಸವನ್ನು ಮಾಡಿದಾಗ ಎರಡರ ಲಸ ಎಷ್ಟಾಗತ್ತೆ? 6 ಆಗುತ್ತೆ. ಹಾಗಾಗಿ 3 2s ಈಗ 3 2s 6 ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ 3 1s 3 ಅಂದಾಗ ಇದು 5/6 ಆಗುತ್ತೆ. ನಾವು ಈಗ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿದರೂ ಕೂಡ =1 ಬರ್ತಾನೇ ಇಲ್ಲ. ಹಾಗಾದರೆ ಈ ರೀತಿಯಾಗಿರುವಂಥ ಕಂಡೀಷನ್ಗಳಿಗೆ ನಾವು ಏನಂತ ಕರೀಬೇಕು ಅಂತ ಅನ್ನೋದಾದರೆ ಈ ಎಲ್ಲ ಘಟನೆಗಳು ಪ್ರಾಥಮಿಕ ಘಟನೆಗಳು ಅಲ್ಲ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಪ್ರಶ್ನೆ ಕೇಳ್ಬೋದು, ಈ ಕೆಳಗಿನ ಎಲ್ಲ ಸಂಭವನೀಯತೆಗಳು ಪ್ರಾಥಮಿಕ ಘಟನೆಗಳ ಅಂತ ಹೇಳಿ ಕೇಳ್ತಾರೆ. ಪ್ರಾಥಮಿಕ ಘಟನೆಗಳಂತಿದ್ರೆ ಎಲ್ಲ ಪ್ರಾಥಮಿಕ ಘಟನೆಗಳ ಮೊತ್ತವು =1ಗೆ ಸಮನಾಗಿರ್ತದೆ. ಈಗ ನಾವು 3 ಕೂಡ ತೆಗೆದುಕೊಂಡು ನೋಡಿದ್ವಿ =1 ಬರಲಿಲ್ಲ, 2 ಕೂಡ ತೆಗೆದುಕೊಂಡು ನೋಡಿದ್ವಿ =1 ಬರಲಿಲ್ಲ. ಹಾಗಾದರೆ ಇವು ಪ್ರಾಥಮಿಕ ಘಟನೆಗಳಲ್ಲ. ಆದರೆ ಈ ರೀತಿಯಾದ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರಪ್ಪ ಅಂದರೆ ಡೈರೆಕ್ಟಾಗಿ ಕ್ವಶನ್ಗಳನ್ನು ಇಷ್ಟು ಮಾತ್ರ ಕೇಳ್ತಾರೆ. ನೋಡಿರಿ, ನಿಮಗೆ ಯಾವಾಗ ಪ್ರಾಥಮಿಕ ಘಟನೆಗಳ ಮೊತ್ತ 1ಕ್ಕೆ ಸಮನಾಗಿರುತ್ತೆ ಅನ್ನುವಂಥ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಅಂದರೆ =1 ಬರಬೇಕು. ಈ ರೀತಿಯಾಗಿ ಟ್ವಿಸ್ಟಾಗಿ ಪ್ರಶ್ನೆಗಳನ್ನು ಕೇಳಿದರೂ ನೀವು ಮಾಡ್ಬೋದು. ಸೊ ಇಲ್ಲಿ ನಮಗೆ ಕೇಳುವಂಥ ಪ್ರಶ್ನೆ ಏನಪ್ಪ ಅಂದರೆ ಈ ಒಂದು ದಾಳವನ್ನು ಉದುರಿಸಿದಾಗ 6ಕ್ಕಿಂತ ದೊಡ್ಡದಾದ ಸಂಖ್ಯೆಗಳು ಎಷ್ಟು ಬರ್ಬೋದು, 4ಕ್ಕಿಂತ ಚಿಕ್ಕದಾದ ಬರುವಂಥ ಸಂಭವನೀಯತೆ ಅಂತ ಎಷ್ಟು ಬರ್ಬೋದು. ಡೈರೆಕ್ಟಾಗಿ ಪ್ರಾಥಮಿಕ ಸಂಖ್ಯೆಗಳನ್ನು ಕೇಳುವಂಥ ಪ್ರಶ್ನೆ ಕೇಳುವಂಥದ್ದಾಗಿರುತ್ತೆ. ಅಥವಾ ಇದನ್ನು ನೀವು ತಾಳೆ ನೋಡಿ ಅಂತ ಪ್ರಶ್ನೆಯನ್ನು ಕೇಳೋದಿಲ್ಲ. ಕೇಳಿದರೂ ಕೂಡ ಯಾವ ರೀತಿಗೆ ಕೇಳ್ತಾರಪ್ಪ ಅಂದರೆ ಈ ಮೇಲೆ ಕೊಟ್ಟಿರುವಂಥ ಘಟನೆಯು ಈ ಕೆಳಗಿನ ಸಂಭವನೀಯತೆಗೆ ಸಂಬಂಧಿಸಿದ ಪ್ರಾಥಮಿಕ ಘಟನೆಯೇ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಓಕೆನಾ? ಪ್ರಾಥಮಿಕ ಘಟನೆಗಳಂದರೆ ಯಾವ ರೀತಿಯಾಗಿರ್ತವೆ, ಪ್ರಾಥಮಿಕ ಘಟನೆಗಳಿದ್ರೆ ಯಾವ ರೀತಿಯಾಗಿರ್ತವೆ, ದಾಳಗಳನ್ನು ಕೊಟ್ಟಾಗ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ಅಂತ ಹೇಳಿ ನಾವು ನೋಡಿದ್ವಿ. ಈಗ ಪ್ರಶ್ನೆ ಇನ್ನೂ ಕೂಡ ದಾಳಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಏನು ಕೇಳ್ತಾರೆ ಅಂತ ನಾವು ಡೀಟೇಲಾಗಿ ಒಂದರಲ್ಲಿ ಡಿಸ್ಕಸ್ ಮಾಡಿ ಬಿಡೋಣ. ಏನಪ್ಪ ಅಂದರೆ ಒಂದು ದಾಳವನ್ನು ಉರುಳಿಸಿದಾಗ ಸಮಸಂಖ್ಯೆಗಳು ಬರುವಂಥ ಸಂಭವನೀಯತೆ ಎಷ್ಟು, ಸಮಸಂಖ್ಯೆಗಳು ಬರುವಂಥ ಸಂಭವನೀಯತೆ ಎಷ್ಟು ಅಂತ ಇದೆ. ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಸಮಸಂಖ್ಯೆಗಳೆಷ್ಟಿದ್ದಾವೆ ನೋಡಿ, 2 4 6. ನ್ಯೂಮರೇಟರಲ್ಲಿ 3 ಬರೀರಿ. ಅಂತೆ ಟೋಟಲ್ ಎಲ್ಲ ಫಲಿತ ಘಟನೆಗಳು, ಒಟ್ಟು ಫಲಿತ ಘಟನೆಗಳು ಸಂಖ್ಯೆ 6 ಅಂದರೆ 3 1s 3 2s ಅಂದಾಗ 1/2 ಅಂತ ಆಗತ್ತೆ. ನೆಕ್ಸ್ಟ್ ಏನು ಪ್ರಶ್ನೆಯನ್ನು ಕೇಳ್ಬೋದು, ಒಂದು ದಾಳವನ್ನು ಉರುಳಿಸಿದಾಗ ದಾಳದಲ್ಲಿ ಉಂಟಾಗುವ ಬೆಸ ಸಂಖ್ಯೆಗಳು ಬರುವ ಸಂಭವನೀಯತೆ ಎಷ್ಟು, ಬೆಸ ಸಂಖ್ಯೆಗಳು ಬರುವಂಥ ಸಂಭವನೀಯತೆ ಎಷ್ಟು. ಬೆಸ ಸಂಖ್ಯೆಗಳು ಎಷ್ಟಿದ್ದಾವೆ ನೋಡಿ, 1 2 3. ಓಕೆನಾ? 3 ÷ 6 = 1/2 ಆಗುತ್ತೆ. ಹಾಗಾದರೆ ಇವೆರಡು ಪ್ರಾಥಮಿಕ ಘಟನೆಗಳ ಅಂತ ಹೇಳಿ ನಾವು ಚೆಕ್ ಮಾಡಿ ನೋಡೋದಾದರೆ 1/2 + 1/2 = 1 ಆಗಿರುತ್ತೆ. ಹಾಗಾದರೆ ಈ ಒಂದು ಸಂಭವನೀಯತೆ ಏನಾಗ್ತಾ ಇದೆ ಅಂದರೆ
1/2 ಮತ್ತು 1/2ಗಳು ಇವು ಪ್ರಾಥಮಿಕ ಘಟನೆಗಳು ಆಗಿರ್ತವೆ ಅಂತ ಪ್ರಶ್ನೆ ನಮಗೆ ಆನ್ಸರು ಸರಿಯಾಗಿ ಸಿಗುವಂಥದ್ದು. ಗೊತ್ತಾಯ್ತಲ್ಲ, 2ನೇ ಟೈಪ್ ಕ್ವಶನ್ಸ್ಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ. ಇನ್ನೊಂದು 3ನೇ ಟೈಪ್ ಕ್ವಶನ್ ಏನಪ್ಪ ಅಂದರೆ, ಅಲ್ಲಿ ಒಂದು ದಾಳವನ್ನು ತೆಗೋದಿಲ್ಲ, 2 ದಾಳವನ್ನು ತಗೋತಾರೆ. 2 ದಾಳವನ್ನು ತೆಗೆದುಕೊಂಡಾಗ ಇಲ್ಲಿ 2 ದಾಳವನ್ನು ಯದೃಚ್ಛವಾಗಿ ಉರುಳಿಸಿದಾಗ ಆ ಒಂದು ದಾಳದಲ್ಲಿ ಆ 2 ದಾಳದಲ್ಲಿ ಉಂಟಾಗಿರುವಂಥ ಘಟನೆಗಳ ಮೊತ್ತವು 6 ಬರುವಂಥ ಸಂಭವನೀಯತೆ ಎಷ್ಟು? ಅಂದರೆ ಈಗ ಒಂದು ದಾಳವನ್ನು ಉರುಳಿಸಿದ್ರಿ, ಇನ್ನೊಂದು ದಾಳವನ್ನು ಕೂಡ ಉರುಳಿಸಿದ್ರಿ. ಒಂದರ ಮುಖ 2 ಕಾಣಿಸುತ್ತೆ, ಇನ್ನೊಂದು ಮುಖ 4 ಕಾಣಿಸುತ್ತೆ. ಈ 2 ಮುಖಗಳ ಮೊತ್ತ ಯಾವಾಗಲೂ 6ಕ್ಕೆ ಸಮನಾಗಿರಬೇಕು. ಈ ರೀತಿಯಾಗಿ ಕೇಳ್ತಾರೆ. 2 ದಾಳವನ್ನು ಯದೃಚ್ಛವಾಗಿ ಉರುಳಿಸಿದಾಗ ಮೊತ್ತ 6 ಬರುವ ಸಂಭವನೀಯತೆ ಎಷ್ಟು? ಓಕೆ, ಹೀಗಿದ್ದಾಗ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಈಗ ಮೊತ್ತ ನಮಗೆ 6 ಬರಬೇಕು. 1 + 5 ಕೂಡಿಸಿ 6 ಬರುತ್ತೆ. 2 + 4 ಕೂಡಿಸಿ 6 ಬರುತ್ತೆ. ಮತ್ತು ಮತ್ತೇನೇನು ಕೂಡಿಸಿದಾಗ 6 ಬರುತ್ತೆ ನೋಡಿ. ಇಲ್ಲಿ ನಮಗೆ 2 ಸಾಧ್ಯತೆಗಳು ಕಾಣುವಂಥದ್ದು. ಓಕೆನಾ. ಒಂದು ದಾಳ 5 ಬಿದ್ದಿದ್ರೆ ಇನ್ನೊಂದು ದಾಳ 1 ಬೀಳಬೇಕು. ಈ 2 ದಾಳಗಳ ಮೊತ್ತ 6ಗೆ ಸಮನಾಗಿರಬೇಕು. ಅಥವಾ ಒಂದು ದಾಳ 2 ಇನ್ನೊಂದು ದಾಳ 4 ಬಿದ್ದಾಗ ಎರಡನ್ನು ಕೂಡಿಸಿದಾಗ 6ಗೆ ಸಮನಾಗಿರಬೇಕು. ಈ ರೀತಿಯಾಗಿ 2 ದಾಳವನ್ನು ಯದೃಚ್ಛವಾಗಿ ಉರುಳಿಸಿದಾಗ ಮೊತ್ತ 6 ಬರುವ ಸಂಭವನೀಯತೆ ಎಷ್ಟು? ಈಗ ಟೋಟಲ್ ಸಂಭವನೀಯತೆಯನ್ನು ಕೂಡ ಬರೀಬೇಕಲ್ವ, ಟೋಟಲ್ ಸಂಭವನೀಯತೆಗಳು. ಹಾಗಾದರೆ ಇಲ್ಲಿ ಟೋಟಲ್ ಸಂಭವನೀಯತೆ ಎಷ್ಟು ಬರುತ್ತೆ ಅಂತ ನೋಡಿದಾಗ, ಈ ಒಂದು ದಾಳದಲ್ಲಿ 6 ಮುಖಗಳು, ಈ ಒಂದು ದಾಳದಲ್ಲಿ 6 ಮುಖಗಳು, 8 ಮಾಡಿ 36. ಮೊತ್ತ ಬರುವಂಥ ಸಂಭವನೀಯತೆ ಎಷ್ಟಪ್ಪ ಅಂದರೆ 2 / 36. 2 1 2 1 2 8 ಅಂದರೆ 1/18. ನಂತರ ಈ ರೀತಿಯಾಗಿ ನಮಗೆ ಆನ್ಸರನ್ನು ನೋಡ್ಬೋದು. ಅಥವಾ ಈಗ ನಾವು 2 ಸಂಖ್ಯೆಗಳ ಮೊತ್ತ 8 ಆಗಿರುವಂಥದ್ದು, 2 ಸಂಖ್ಯೆಗಳ ಮೊತ್ತ 7 ಆಗಿರುವಂಥದ್ದು, ಈ ರೀತಿಯಾಗಿ ಬೇರೆ ಬೇರೆ ಪ್ರಶ್ನೆಗಳನ್ನು ದಾಳಗಳ ಮೇಲೆ ಕೇಳಬಹುದು. ಓಕೆ, ದಾಳಗಳಿಗೆ ಸಂಬಂಧಿಸಿದಾಗಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಆಗಿದೆ. ಹಾಗಾಗಿ ಗಮನವಿಟ್ಟು ನೋಡ್ತಾ ಹೋಗಿ. ಯಾವ ರೀತಿ ಕ್ವಶನ್ಸ್ಗಳು ಟ್ವಿಸ್ಟ್ ಆಗಿ ಬರ್ತವೆ. ನಾನು ಏನೇನು ಎಕ್ಸ್ಪ್ಲೈನ್ ಮಾಡಿದ್ನಿ ಅದನ್ನು ಪ್ರಶ್ನೆ ರೂಪದಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಕೂಡ ನಿಮಗೆ ಕೊನೆಯದಾಗಿ ಡಿಸ್ಪ್ಲೇ ಮಾಡ್ತೀನಿ. ದಯವಿಟ್ಟು ಕೊನೆಯವರೆಗೂ ವಿಡಿಯೋನ ನೋಡಿ, ಸ್ಕಿಪ್ ಮಾಡಿದೆ. ಓಕೆ, ಈಗ ಇನ್ನೊಂದು ಮಲ್ಟಿಪಲ್ ಕ್ವಶನ್ ಏನಿದೆ ದಾಳಕ್ಕೆ ಸಂಬಂಧಿಸಿದ ಹಾಗೆ ಅಂತ ನೋಡ್ತಾ ಹೋಗೋಣ. ಓಕೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಏನು ಪ್ರಶ್ನೆ ಅಂತ ಇಲ್ಲಿ ನೋಡ್ತಾ ಬನ್ನಿ. ಈ ಒಂದು ಪ್ರಶ್ನೆಯನ್ನು ಗಮನಿಸಿ ನೋಡಿ. ಯಾವ ರೀತಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು ಅನ್ನುವಂಥ ಕನ್ಫ್ಯೂಷನ್ ಆಗುವಂಥದ್ದು. ಸೊ ನೋಡಿ, ಒಂದು ದಾಳವನ್ನು ಒಂದು ಸಲ ಎಸೆದಾಗ ಸಂಖ್ಯೆ 8 ಪಡೆಯುವಂಥ ಸಂಭವನೀಯತೆ ಎಷ್ಟು? ಈ ರೀತಿಯಾಗಿ ಪ್ರಶ್ನೆ ಇದೆ. ಇನ್ನೊಂದು ಪ್ರಶ್ನೆ, ಒಂದು ದಾಳವನ್ನು ಒಂದು ಸಲ ಎಸೆದಾಗ 7ಕ್ಕಿಂತ ಚಿಕ್ಕದಾದ ಸಂಖ್ಯೆಯನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು ಅಂತ ಇದೆ. ಓಕೆ, ಈ 2 ಪ್ರಶ್ನೆಯನ್ನು ನಾವೀಗ ಡಿಸ್ಕಸ್ ಮಾಡಿ ನೋಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಒಂದು ದಾಳವನ್ನು ಒಂದು ಸಲ ಎಸೆದಾಗ ಸಂಖ್ಯೆ 8 ಪಡೆಯುವಂಥ ಸಂಭವನೀಯತೆ. ಈಗ ನೀವು ನೋಡಿದ್ರಿ, ಒಂದು ದಾಳದಲ್ಲಿ ಎಷ್ಟು ಮುಖಗಳಿರ್ತವೆ? 6 ಮುಖಗಳಿರ್ತವೆ. 1 2 3 4 5 6 ಮುಖಗಳಿರ್ತವೆ. ಸಂಖ್ಯೆ 8 ಪಡೆಯುವಂಥ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು, ಇಲ್ಲಿ ಎಲ್ಲಾದರೂ 8 ಕಾಣ್ತಾ ಇದೆಯಾ? ಇಲ್ಲ ಅಂದರೆ ಏನು ಬರೀಬೇಕು? ನ್ಯೂಮರೇಟ್ರಲ್ಲಿ 0 ಬರೀಬೇಕು. ಇರುವಂಥ ಸಂಖ್ಯೆಗಳು ಎಷ್ಟಪ್ಪ ಅಂದರೆ 6. ಹಾಗಾದರೆ 0/6 ಅಂದರೆ 6. 0/6 ಅಂದರೆ ಅದು ಆನ್ಸರ್ 0 ಆಗಿರುತ್ತೆ.
0/6 ಅಂತ ಏನು ಬರುತ್ತೆ, ಈ ರೀತಿಯಾಗಿ ಉಂಟಾಗುವಂಥ ಸಂಭವನೀಯತೆಗಳಿಗೆ ಅಸಂಭವ ಘಟನೆ ಅಂತ ಹೇಳಿ ಕರೀತಾರೆ. ಅಸಂಭವ ಘಟನೆ ಅಂತ ಹೇಳಿ ಕರೀತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳ್ತಾರೆ. ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಕ್ವಲ್ಸ್ ಟು 1, ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಕ್ವಲ್ಸ್ ಟು 2, ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು 0, ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು 2/6 ಅಥವಾ 1/2 ಲೈಕ್ ದಿಸ್ ಕೇಳ್ತಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಅಸಂಭವ ಘಟನೆ ಅಂತ ಕೇಳ್ತಾರೆ. ಅಥವಾ ಇಲ್ಲಿ ಮೇಲೆ ಒಂದು ಟೈಟಲನ್ನು ಕೂಡ ಬರಿಬೋದು ಯಾವ ರೀತಿಯಾಗಿ ಅಂತ. ದಾಳಗಳಿಗೆ ಸಂಬಂಧಿಸಿದ ಹಾಗೆ ಒಂದು ದಾಳವನ್ನು ಒಂದು ಸಲ ಎಸೆದಾಗ ಸಂಖ್ಯೆ 8 ಬರುವ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಿದಾಗ 1, 2, 0, 1/2 ಈ ರೀತಿಯಾಗಿ ಕೊಟ್ಟಾಗ ಅದು 0 ಆಗಿರುತ್ತೆ. ಒಂದು ದಾಳವನ್ನು ಒಂದು ಸಲ ಎಸೆದಾಗ ಅಸಂಭವ ಘಟನೆ ಉಂಟಾದರೆ ಆವಾಗ ಮೊತ್ತ ಎಷ್ಟಾಗಿರುತ್ತೆ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಅದು 0 ಆಗಿರುತ್ತೆ. ಓಕೆ, ಅರ್ಥ ಆಯ್ತಲ್ವ? ನಮಗೆ 0 ಸಂಭವನೀಯತೆ ಬಂದಾಗ ಇದಕ್ಕೆ ನಾವು ಅಸಂಭವ ಘಟನೆ ಅಂತ ಹೇಳಿ ಕರಿತೀವಿ. ಅರ್ಥ ಆಯಿತು ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇತ್ತು. ಒಂದು ದಾಳವನ್ನು ಒಂದು ಸಲ ಎಸೆದಾಗ 7ಕ್ಕಿಂತ ಚಿಕ್ಕದಾದ ಸಂಖ್ಯೆಗಳನ್ನ ಪಡೆಯುವಂಥ ಸಂಭವನೀಯತೆ ಎಷ್ಟು ಅಂತ ಇದೆ. ಓಕೆ, 7ಕ್ಕಿಂತ ಚಿಕ್ಕದಾದ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ನಮಗೆ ಈ ಒಂದು ದಾಳದಲ್ಲಿ ಟೋಟಲ್ ಎಷ್ಟು ಮುಖಗಳಿರ್ತವೆ? 6 ಮುಖಗಳಿರ್ತವೆ. ಅಂದರೆ 6 ತಂದಾಗ ಇದು 7ಕ್ಕಿಂತ ಚಿಕ್ಕದಾದ ಮುಖಗಳೇ ಆಗಿರ್ತವೆ. ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್, ಒಟ್ಟು ಫಲಿತ ಘಟನೆಗಳು 6, ಒಟ್ಟು ಇರುವಂಥ ಘಟನೆಗಳೆಷ್ಟಪ್ಪ ಅಂದರೆ ಒಟ್ಟು ಘಟನೆಗಳು 6. ಅಂದರೆ 6/6 ಅಂದಾಗ 1. ಇದು ಈ ಒಂದು ಘಟನೆಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆ ಅಂತ ಕೂಡ ಕರೀತಾರೆ. ನಿಶ್ಚಿತ ಘಟನೆ ಅಂತ ಹೇಳಿ ಕರೀತಾರೆ. ಓಕೆ, ಅರ್ಥ ಆಯಿತು ಅನ್ಕೋತೀನಿ. ಸೊ ದಾಳಗಳಿಗೆ ಸಂಬಂಧಿಸಿದಾಗಿರ್ಬೋದು ಅಥವಾ ಯಾವುದೇ ಒಂದು ನಾಣ್ಯಗಳಿಗೆ ಸಂಬಂಧಿಸಿದ ಕೂಡ ಆಗಿರ್ಬೋದು, ಅಥವಾ ಯಾವುದೇ ಒಂದು ಅಂದರೆ ಈ ಒಂದು ಘಟನೆಯಲ್ಲಿ ಯಾವುದೇ ಒಂದು ದಾಳವನ್ನು ಉಳಿಸಿದಾಗ ಕೂಡ ಒಂದು ಯಾವುದೇ ಕಾರಣಕ್ಕೂ ಸಾಧ್ಯವಾಗದೇ ಇರುವಂಥ ಘಟನೆಗಳೇನಾದರೂ ಉಂಟಾದರೆ ಅವುಗಳಿಗೆ ಅಸಂಭವ ಘಟನೆ ಅಥವಾ ಖಚಿತವಾಗಿ ಸಂಭವನೀಯತೆ ಉಂಟಾಗ್ತಾ ಇದ್ದರೆ ಅವುಗಳಿಗೆ ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆ ಅಂತ ಹೇಳಿ ಕರೀತಾರೆ. ಓಕೆ, ಈಗ ದಾಳಗಳಿಗೆ ಸಂಬಂಧಿಸಿದನ್ನು ನೀವು ಕಂಪ್ಲೀಟಾಗಿ ತಿಳ್ಕೊಂಡ್ರಿ. 2 ದಾಳವನ್ನು ಉಳಿಸಿದಾಗ ಹೇಗೆ, 1 ದಾಳವನ್ನು ಉಳಿಸಿದಾಗ ಹೇಗೆ ಎಲ್ಲವನ್ನು ಕೂಡ ನೋಡಿದ್ರಿ. ಈಗ ನಾವು ನಾಣ್ಯಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಕೂಡ ಬೇರೆ ಬೇರೆ ವಿಧದಲ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಪ್ರಶ್ನೆಗಳಿರ್ತವೆ ಅಂತ ನೋಡೋಣ. ಓಕೆ, ಈಗ ಇನ್ನೊಂದಿಷ್ಟು ನಾಣ್ಯಗಳಿಗೆ ಸಂಬಂಧಿಸಿದಾಗ ಪ್ರಶ್ನೆಗಳನ್ನು ನೋಡೋಣ. ಏನಿದೆ ಅಂದರೆ ನಾಣ್ಯಗಳಿಗೆ ಸಂಬಂಧಿಸಿದ ಹಾಗೆ ನಾವು ಒಂದು ನಾಣ್ಯಕ್ಕೆ ಸಂಬಂಧಿಸಿದ ಹಾಗೆ ನೋಡಿದ್ವಿ. ಈಗ 2 ನಾಣ್ಯಗಳನ್ನು ಯಾದೃಚ್ಛಿಕವಾಗಿ ಚಿಮ್ಮಿದಾಗ 2 ನಾಣ್ಯಗಳು ಸ್ಥಿರ ಬೀಳುವ, 2 ನಾಣ್ಯಗಳು ಟೇಲ್ ಬೀಳುವ, 2 ನಾಣ್ಯಗಳು ಪುಚ್ಚ ಬೀಳುವ ಅಥವಾ 2 ನಾಣ್ಯಗಳು ಟೇಲ್ ಬೀಳುವ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆಯನ್ನು ಕೇಳಬಹುದು. ಸೊ ಒಂದು ನಾಣ್ಯವನ್ನು ಕನ್ಸಿಡರ್ ಮಾಡೋಣ. ಈ ಒಂದು ನಾಣ್ಯದಲ್ಲಿ ಒಂದು ಹೆಡ್ ಇರುತ್ತೆ, ಒಂದು ಟೇಲ್ ಇರುತ್ತೆ. ಓಕೆನಾ, ಒಂದು ಹೆಡ್ಡು ಇನ್ನೊಂದು ಟೇಲು. ಇನ್ನೊಂದು ನಾಣ್ಯವನ್ನು ಕನ್ಸಿಡರ್ ಮಾಡೋಣ. ಇದರಲ್ಲೂ ಕೂಡ ಒಂದು ಹೆಡ್ಡು ಒಂದು ಟೇಲು ಇರುತ್ತೆ. ಓಕೆನಾ, ಅಂದಾಗ 2 ನಾಣ್ಯಗಳನ್ನು ಯಾದೃಚ್ಛಿಕವಾಗಿ ಚಿಮ್ಮಿದಾಗ 2 ಕೂಡ ಹೆಡ್ ಬೀಳುವಂಥ ಸಾಧ್ಯತೆ ಎಷ್ಟು? ಫಲಿತಗಳ ಸಂಖ್ಯೆ, ಸಂಭವನೀಯತೆ ಎಷ್ಟು? ಸೊ ಎಲ್ಲ ಪಾಸಿಬಿಲಿಟಿಯನ್ನು ಬರ್ಕೋಣ. 2 ನಾಣ್ಯಗಳು ಹೆಡ್ಡು, ಒಂದು ಹೆಡ್ಡು ಇನ್ನೊಂದು ಟೇಲು. ನೆಕ್ಸ್ಟ್ ಒಂದು ಹೆಡ್ ಬಿದ್ದು ಇನ್ನೊಂದು ಟೇಲ್ ಬೀಳ್ಬೋದು, ಅಥವಾ 2 ಕೂಡ
ಹೆಡ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಓಕೆನಾ, 2 ಟೇಲ್ 2 ಹೆಡ್, 1 ಟೇಲ್ 1 ಹೆಡು. ಅಂದರೆ ಇದು 2 ನಾಣ್ಯವನ್ನು ತೆಗೆದುಕೊಂಡಾಗ ಇದು 4 ಪಾಸಿಬಿಲಿಟಿಗಳು ಸಾಧ್ಯತೆ ಇದೆ. ಓಕೆನಾ, ಹಾಗಿದ್ದಾಗ 2 ನಾಣ್ಯಗಳನ್ನು ಚಿಮ್ಮಿದಾಗ ಸಿರ ಬೀಳುವ ಸಾಧ್ಯತೆ ಸಂಭವನೀಯತೆ ಎಷ್ಟು ಅಂತ ಕೇಳಿದಾಗ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು 1/4. ಅಂದರೆ ಟೋಟಲ್ ಎಷ್ಟು ಇವೆಂಟ್ಸ್ ಇದ್ದಾವೆ? 1 2 3 4. 4 ಪ್ರಾಥಮಿಕ ಘಟನೆಗಳು, ಅದರಲ್ಲಿ ಟೇಲ್ ಬೀಳುವಂಥದ್ದು ಒಂದೇ ಒಂದು ಬಾರಿ. ಮತ್ತೆ ಪ್ರಶ್ನೆ ಕೇಳ್ತಾರೆ, ಎರಡು ನಾಣ್ಯಗಳನ್ನು ಯಾದೃಚ್ಛಿಕವಾಗಿ ಚಿಮ್ಮಿದಾಗ 2 ನಾಣ್ಯಗಳು ಹೆಡ್ ಬೀಳುವಂಥ ಸಾಧ್ಯತೆಗಳು ಎಷ್ಟು? ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಹೆಡ್ ಅಂದರೆ ಒಂದೇ ಬಾರಿ, 2 ಕೂಡ ಹೆಡ್ ಬೀಳುವಂಥದ್ದು ಒಂದೇ ಒಂದು ಸಾರಿ, ಹಾಗಾಗಿ 1/4. ಮತ್ತೆ ಪ್ರಶ್ನೆಯನ್ನು ಕೇಳ್ತಾರೆ, 2 ನಾಣ್ಯಗಳನ್ನು ಯಾದೃಚ್ಛಿಕವಾಗಿ ಚಿಮ್ಮಿದಾಗ ಹೆಡ್ ಅಥವಾ ಟೇಲ್ ಬೀಳುವಂಥ ಸಂಭವನೀಯತೆ ಎಷ್ಟು? ಹೆಡ್ ಆದರೂ ಬೀಳ್ಬೋದು ಅಥವಾ ಟೇಲ್ ಆದರೂ ಬೀಳ್ಬೋದು. ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು, ಅಂದರೆ ಹೆಡ್ ಆದರೂ ಬೀಳ್ಬೋದು, ಟೇಲ್ ಆದರೂ ಬೀಳ್ಬೋದು, 1 2, 2/4 ಅಂದರೆ 1/2. ಓಕೆ, ಈ ರೀತಿಯಾಗಿ 2 ನಾಣ್ಯಗಳಿಗೆ ಸಂಬಂಧಿಸಿದಾಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಓಕೆನಾ, ಯಾವ ರೀತಿಯಾಗಿ ನಾವು ಬರ್ಕೊಂಡು ಸೊಲ್ಯೂಷನನ್ನು ಮಾಡ್ಬೋದು ಅನ್ನುವಂಥದ್ದನ್ನು ತಿಳಿಸಿಕೊಡುವಂಥ ಪ್ರಯತ್ನ ಇದಾಗಿತ್ತು. ಇನ್ನೊಂದು ಏನಪ್ಪ ಅಂದರೆ 3 ನಾಣ್ಯಗಳನ್ನು ಚಿಮ್ಮಿದಾಗ ಸಿರ ಬೀಳುವಂಥ ಸಾಧ್ಯತೆ ಎಷ್ಟು ಅಂತ ಕೇಳಿದಾಗ ಏನು ಮಾಡ್ತೀರಪ್ಪ ಅಂದರೆ, ಇನ್ನೊಂದು ನಾಣ್ಯ ಅಂದಾಗ ಅಲ್ಲಿ ಕೂಡ ಒಂದು ಹೆಡ್ ಒಂದು ಟೇಲು ಇರುತ್ತೆ. ಹಾಗಾಗಿ ಇಲ್ಲಿ ಉಂಟಾಗುವಂಥ ಸಂಭವನೀಯತೆ ಎಷ್ಟು ಅಂತ ನೋಡೋದಾದರೆ, ಮೊದಲಿಗೆ ಎಲ್ಲವನ್ನೂ ಕೂಡ ಹೆಡ್ ಹೆಡ್ ಅಂತ ಹೇಳಿ ಬರ್ಕೋಣ. ಹೆಡ್ 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 ಸಾರಿ ಟೇಲ್ 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 ಹೆಡ್ ಟೇಲ್ ಹೆಡ್ 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 ಟೇಲ್ ಹೆಡ್ ಟೇಲ್ ಟೇಲ್. ನೆಕ್ಸ್ಟು ಈಗ 6 ಸಾಧ್ಯತೆಗಳು ಇಲ್ಲಿ ಬರ್ತವೆ. 3 ನಾಣ್ಯಗಳನ್ನು ಯಾದೃಚ್ಛಿಕವಾಗಿ ಚಿಮ್ಮಿದಾಗ 3 ಸಿರ ಬೀಳುವ ಸಾಧ್ಯತೆ ಎಷ್ಟು? 1/6. 3 ನಾಣ್ಯಗಳನ್ನು ಯಾದೃಚ್ಛಿಕವಾಗಿ ಚಿಮ್ಮಿದಾಗ 3 ನಾಣ್ಯಗಳು ಇದು ಟೇಲು, ಇದು ಹೆಡ್ ಬೀಳುವ ಸಾಧ್ಯತೆ ಎಷ್ಟು? 1/6. 3 ನಾಣ್ಯಗಳನ್ನು ಯಾದೃಚ್ಛಿಕವಾಗಿ ಚಿಮ್ಮಿದಾಗ 1 ಸಿರ ಬೀಳುವ ಸಾಧ್ಯತೆ ಎಷ್ಟು? 1 ಸಿರ ಬೀಳುವ ಸಾಧ್ಯತೆ ಎಷ್ಟು? ನೋಡಿ, ಇದು ಟೇಲ್ ಟೇಲ್ ಹೆಡ್ ಇದು ಒಂದಾಯಿತು, ಹೆಡ್ ಟೇಲ್ ಟೇಲ್ ಇದು ಒಂದಾಯಿತು, ಅಂದರೆ 2/6. 3 ನಾಣ್ಯವನ್ನು ಯಾದೃಚ್ಛಿಕವಾಗಿ ಚಿಮ್ಮಿದಾಗ 1 ಪುಚ್ಚ ಬೀಳುವ ಅಥವಾ 1 ಟೇಲ್ ಬೀಳುವ ಸಾಧ್ಯತೆ ಎಷ್ಟು? 1 2 ಅಂದರೆ 2/6. ಓಕೆ, ನೋಡಿದ್ರಲ್ಲ, ನಾಣ್ಯಗಳ ಮೇಲೆ ಎಷ್ಟು ವಿಧವಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಸಂಭವನೀಯತೆಗೆ ಸಂಬಂಧಿಸಿದಾಗೆ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೂ ಒಂದು ಕಾನ್ಸೆಪ್ಟ್ ಇದೆ, ಅದು ಏನಪ್ಪ ಅಂದರೆ ಆಟದ ಕಾರ್ಡ್ಗಳಂದರೆ ಸ್ಪೀಡ್ ಕಾರ್ಡ್ಗಳಿಗೆ ಸಂಬಂಧಿಸಿದಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಅವನ್ನು ಕೂಡ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಏನಪ್ಪ ಅಂದರೆ ಆಟದ ಕಾರ್ಡ್ಗಳಿಗೆ ಸಂಬಂಧಿಸಿದ ಉದಾಹರಣೆಗಳನ್ನು ನೋಡೋಣ. ಆಟದ ಕಾರ್ಡ್ ಅಂದರೆ ಸ್ಪೀಡ್ ಕಾರ್ಡು. ಸ್ಪೀಡ್ ಕಾರ್ಡನ್ನ ತೆಗೆದುಕೊಂಡಾಗ ಸ್ಪೀಡ್ ಒಂದು ಪ್ಯಾಕಲ್ಲಿ ಇರುವಂಥ ಒಟ್ಟು ಕಾರ್ಡ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 52 ಕಾರ್ಡ್ಗಳು ಇರ್ತವೆ. 52 ಕಾರ್ಡ್ಗಳನ್ನು ಏನು ಮಾಡಿರ್ತಾರಪ್ಪ ಅಂದರೆ ಮುಖ್ಯವಾಗಿ 4 ಭಾಗಗಳನ್ನು ಮಾಡಿರ್ತಾರೆ. ಓಕೆ, 4 ಭಾಗಗಳನ್ನು ಮಾಡಿರ್ತಾರೆ. ಈ 4 ಭಾಗಗಳಲ್ಲಿ ಎಷ್ಟು ಭಾಗ ಮಾಡಿರ್ತಾರೆ? 1 ಭಾಗ, 2 ಭಾಗ, 3 ಭಾಗ, 4 ಭಾಗ. ಈ 4 ಭಾಗಗಳಲ್ಲಿ ಒಂದು ಸೆಟ್ ಕಾರ್ಡ್ಗಳು ಅಂದರೆ 52/4 ಮಾಡಿದಾಗ 52/4 ಮಾಡಿದಾಗ 4 1 4,
4 ಮೂರಲೆ 12 ಅಂದರೆ ಒಂದು ಗುಂಪಲ್ಲಿ 13 ಕಾರ್ಡ್ಗಳಿರ್ತವೆ. ಎಷ್ಟು ಕಾರ್ಡ್ಗಳಿರ್ತವೆ? 13. 1 2 3 4 5 6 ಸಾರಿ 1 2 3 4 5 6 7 8 9 10 11 12 13 ಕಾರ್ಡ್ಗಳಿರ್ತವೆ. 13 ಕಾರ್ಡ್ಗಳಲ್ಲಿ ಮೊದಲನೇ ಗ್ರೂಪಲ್ಲಿ ನಾವು ಸ್ಪೇಡ್ ಅನ್ನುವಂಥ ಒಂದು ಗ್ರೂಪ್ ಇರುತ್ತೆ. ಸ್ಪೇಡ್ ಅಂದರೆ ಅದು ಈ ರೀತಿಯಾಗಿ ಸಿಂಬಲ್ ಇರುತ್ತೆ. ಇದಕ್ಕೆ ಸ್ಪೇಡ್ ಅಂತ ಕರೀತಾರೆ. ಸ್ಪೇಡ್. ಓಕೆ. ನೆಕ್ಸ್ಟ್ ಇನ್ನೊಂದು ಸಿಂಬಲ್ನ ಕಾರ್ಡ್ಗಳು 13 ಇರ್ತವೆ. ಅದು ಹಾರ್ಟ್ ಶೇಪ್ನ ಸಿಂಬಲ್ ಇರುವಂಥ 13 ಕಾರ್ಡ್ಗಳು ಇರ್ತವೆ. ಇದರಲ್ಲೂ ಕೂಡ 13 ಕಾರ್ಡ್ಗಳು. ಅಂದರೆ ಇಷ್ಟು ಕಾರ್ಡ್ಗಳೇನಪ್ಪ ಅಂದರೆ ಮತ್ತು ಮೂರನೇ ಗುಂಪಿನ ಕಾರ್ಡ್ ಅಂತ ನೋಡಿದಾಗ ಈ ರೀತಿಯಾಗಿ ಸಿಂಬಲ್ ಇರುತ್ತೆ. ಈ ರೀತಿಯಾಗಿ ಸಿಂಬಲ್ ಇರೋದಕ್ಕೆ ಕ್ಲಬ್ ಅಂತ ಕರೀತಾರೆ. ಏನು? ಕ್ಲಬ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಡೈಮಂಡ್ ಸಿಂಬಲಲ್ಲಿರುವಂಥ 13 ಕಾರ್ಡ್ಗಳು ಇರ್ತವೆ. ಓಕೆ, ಅರ್ಥ ಆಯ್ತಲ್ಲ? ಟೋಟಲ್ ಎಷ್ಟು? 56 ಕಾರ್ಡ್ಗಳು. 56 ಕಾರ್ಡ್ಗಳಲ್ಲಿ ಈ ರೀತಿ ಸ್ಪೇಡ್, ಹಾರ್ಟ್, ಕ್ಲಬ್, ಡೈಮಂಡ್ ಅಂತ 4 ಭಾಗಗಳಿರ್ತವೆ. ಈ 4 ಭಾಗಗಳಲ್ಲಿ ಏನಾಗಿರ್ತಾವಪ್ಪ ಅಂದರೆ ಎರಡು ಕಲರ್ ಗ್ರೂಪ್ ಇರುತ್ತೆ. ಓಕೆ, ಈ 2 ಕಲರ್ಗಳಲ್ಲಿ ಕ್ಲಬ್ ಮತ್ತು ಸ್ಪೇಡ್ ಏನ್ರಿ? ಕ್ಲಬ್ ಇದು ಒಂದು, ಓಕೆ, ಕಪ್ಪು, ಇದು ಕ್ಲಬ್. ಇದು ಏನಂತ ಕರೀತಾರೆ? ಕ್ಲಬ್. ಇದು ಸ್ಪೇಡ್. ಎರಡು ಕೂಡ ಕಪ್ಪು ಬಣ್ಣದಾಗಿರ್ತವೆ. ಓಕೆ, ಸ್ಪೇಡ್ ಮತ್ತು ಕ್ಲಬ್ ಎರಡೂ ಕೂಡ ಕಪ್ಪು ಬಣ್ಣದಾಗಿರುತ್ತೆ, ಅಂದರೆ ಬ್ಲ್ಯಾಕ್ ಕಲರ್. ಹಾರ್ಟ್ ಮತ್ತು ಡೈಮಂಡ್ ಏನಾಗಿರ್ತಾವಪ್ಪ ಅಂದರೆ ರೆಡ್ ಕಲರಲ್ಲಿರುತ್ತೆ. ಓಕೆ, ಹಾರ್ಟ್ ಮತ್ತು ಡೈಮಂಡ್ ಎರಡೂ ಕೂಡ ರೆಡ್ ಕಲರಲ್ಲಿ ಇರುತ್ತೆ. ಓಕೆ, ಹಾರ್ಟ್, ಇದು ಡೈಮಂಡ್ ಎರಡೂ ಕೂಡ ಯಾವ ಕಲರ್ ಇರುತ್ತೆ? ರೆಡ್ ಕಲರ್. ಇವೆರಡೂ ಕೂಡ ಕಪ್ಪು ಬಣ್ಣದಲ್ಲಿ ಇರ್ತವೆ. ಇದರಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಒಂದು ವಿಶೇಷ ಕಾರ್ಡ್ಗಳು ಕೂಡ ಇರ್ತವೆ. ಒಂದು ಏನು? ವಿಶೇಷ ಕಾರ್ಡ್ಗಳು. ಆ ವಿಶೇಷ ಕಾರ್ಡ್ಗಳನ್ನು ನಾವು ಮುಖ ಕಾರ್ಡ್ಗಳು ಅಂತ ಹೇಳಿ ಕರಿತೀವಿ, ಅಥವಾ ಗೌರವಾನ್ವಿತ ಕಾರ್ಡುಗಳು ಅಂತ ಹೇಳಿ ಕರಿತೀವಿ. ಏನು? ಮುಖ ಕಾರ್ಡುಗಳು ಅಥವಾ ಗೌರವಾನ್ವಿತ ಕಾರ್ಡುಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ರಾಜ, ರಾಣಿ, ಎಸ್, ಇನ್ನೊಂದು ಜಾಕ್. ಇವುಗಳಿಗೆ ಏನಂತ ಕರೀತಾರೆ? ಗೌರವಾನ್ವಿತ ಕಾರ್ಡುಗಳು. ಗೌರವಾನ್ವಿತ ಕಾರ್ಡುಗಳು ಅಂಥೇಳಿ ಕರೀತಾರೆ. ಓಕೆ, ನೆನ್ಪಿಟ್ಕೋಬೇಕು ನೀವು. ಟೋಟಲ್ 52 ಕಾರ್ಡ್ಗಳು. ಅದರಲ್ಲಿ 26 ಕಪ್ಪು ಬಣ್ಣದ್ದು, 26 ಕೆಂಪು ಬಣ್ಣದ್ದು, 13 ಸ್ಪೇಡು, 13 ಹಾರ್ಟು, 13 ಕ್ಲಬ್ಬು, 13 ಡೈಮಂಡು. ಇದರಲ್ಲಿ ಪ್ರತಿ ಗುಂಪಿನಲ್ಲೂ ಕೂಡ ಇರುತ್ತೆ ಗೌರವಾನ್ವಿತ ಕಾರ್ಡ್ಗಳು. ಪ್ರತಿ ಗುಂಪಿನಲ್ಲೂ ಕೂಡ ಇರುತ್ತೆ. ಅಂದರೆ ಸ್ಪೇಡ್ ಒಂದು ರಾಜ, ಸ್ಪೇಡ್ ಒಂದು ರಾಣಿ, ಸ್ಪೇಡ್ ಒಂದು ಎಸ್, ಸ್ಪೇಡ್ ಬಂದು ಒಂದು ಜಾಕ್. ಅದೇ ರೀತಿಯಾಗಿ ಒಂದು ರಾಜ ಹಾರ್ಟ್, ಒಂದು ರಾಣಿ ಹಾರ್ಟ್, ಒಂದು ಎಸ್ ಹಾರ್ಟ್, ಒಂದು ಜಾಕ್ ಹಾರ್ಟ್. ಇನ್ನೊಂದು ರಾಜ ಕ್ಲಬ್, ರಾಣಿ ಕ್ಲಬ್, ಎಸ್ ಕ್ಲಬ್, ಜಾಕ್ ಕ್ಲಬ್. ಇನ್ನೊಂದು ರಾಜ ಡೈಮಂಡ್, ರಾಣಿ ಡೈಮಂಡ್, ಎಸ್ ಡೈಮಂಡ್, ಜಾಕ್ ಡೈಮಂಡ್. ಈಗ ಗೌರವಾನ್ವಿತ ಕಾರ್ಡುಗಳು ಟೋಟಲ್ ಎಷ್ಟಾದಪ್ಪ ಅಂದರೆ 16 ಆದವು. ಎಷ್ಟು? 16 ಆದವು. ಗೌರವಾನ್ವಿತ ಕಾರ್ಡುಗಳು 16. ಅಂದರೆ ಪ್ರತಿಯೊಂದು ಗುಂಪಿನಲ್ಲೂ 4 ಅಂದರೆ 16 ಗೌರವಾನ್ವಿತ ಕಾರ್ಡ್ಗಳು ಅದವು. ಉಳಿದವುಗಳು ನಂಬರ್ ಇರ್ತವೆ. ಯಾವ ರೀತಿಯಾಗಿ ಅಂದರೆ 1 10 9 8 7 6 5
4 3 2 ಅಂತ ನಂಬರ್ಸ್ ಇರ್ತವೆ, 1 ಇರೋದಿಲ್ಲ. 1ರ ಬದಲಾಗಿ ರಾಜ ರಾಣಿ ಜಾಕ್ ಕಾರ್ಡ್ಗಳಿರ್ತವೆ. ಇವುಗಳಿಗೆ ಗೌರವಾನ್ವಿತ ಕಾರ್ಡ್ಗಳಂತ ಕರೀತಾರೆ. ಓಕೆ, ಇಷ್ಟು ಬೇಸಿಕ್ಕಾಗಿ ತಿಳಿಸುವಂತಹ ಕಾರ್ಡ್ಗಳಿಗೆ ಸಂಬಂಧಿಸಿದ ಬೇಸಿಕ್ ಕಾನ್ಸೆಪ್ಟ್ ಆಗಿತ್ತು. ಓಕೆ, ಎಲ್ಲವೂ ಕೂಡ ಅರ್ಥ ಆಯಿತು ಅಂದ್ಕೋತೀನಿ. ಸೊ ಇವಾಗ ನಾವು ಪ್ರಶ್ನೆಗಳನ್ನು ನೋಡೋಣ. ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಯನ್ನು ನೋಡಿ. ಒಂದು ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ಹೊರತೆಗೆದಾಗ ಆ ಕಾರ್ಡು ಒಂದು ಎಸ್ ಆಗಿರುವ ಸಂಭವನೀಯತೆ ಎಷ್ಟು, ಒಂದು ಎಸ್ ಆಗಿಲ್ಲದ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆ ಇದೆ. ಓಕೆ, ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, ಇವಾಗ ನಾವು ಬೇಸಿಕ್ಕಾಗಿ ತಿಳ್ಕೊಂಡಾಗ ಡೈಮಂಡಲ್ಲಿರುವಂತಹ ಒಂದು ಎಸ್ ಕಾರ್ಡ್, ಕ್ಲಬ್ಬಲ್ಲಿರುವಂಥ ಇನ್ನೊಂದು ಎಸ್ ಕಾರ್ಡ್ ಮತ್ತು ಹಾರ್ಟಲ್ಲಿರುವಂಥ ಒಂದು ಎಸ್ ಕಾರ್ಡ್, ಇನ್ನೊಂದು ಸ್ಪೇಡ್ನಲ್ಲಿರುವಂಥ ಇನ್ನೊಂದು ಕಾರ್ಡ್ ಎಸ್ ಕಾರ್ಡ್. ಟೋಟಲ್ ಎಷ್ಟು ಕಾರ್ಡ್ ಅದು? 4 ಕಾರ್ಡ್ ಅದು. ಹಾಗಾದರೆ ಎಷ್ಟು ಕಾರ್ಡಿಂದ ತೆಗಿತಾ ಇದ್ದೀರಾ? ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಇಸ್ ಈಕ್ವಲ್ ಟು 4s ಡಿವೈಡೆಡ್ ಬೈ ಟೋಟಲ್ 52 ಕಾರ್ಡ್ಸ್. ಓಕೆ, ದ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ 1/13 ಅಂತ ಆಗುತ್ತೆ. ಹಾಗಾದರೆ ಒಂದು ಎಶ್ ಅಲ್ಲದ ಕಾರ್ಡನ್ನು ತೆಗೆಯುವಂಥ ಘಟನೆ ಯಾವ ರೀತಿಯಾಗಿ ನಾವು ಕಂಡುಹಿಡ್ಕೋಬೇಕು ಅಂದರೆ, ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು, ನಾವು ಟೋಟಲ್ ಎಷ್ಟು ಕಾರ್ಡ್ಗಳಿದ್ದಾವೆ? 52 ಕಾರ್ಡ್ಗಳಿದ್ದಾವೆ. ಓಕೆನಾ? ಟೋಟಲ್ ಎಷ್ಟು ಕಾರ್ಡ್ ಇದ್ದಾವೆ? 58 ಕಾರ್ಡ್ಗಳಿದ್ದಾವೆ. ಇದರಲ್ಲಿ ಎಶ್ ಅಲ್ಲದ ಕಾರ್ಡ್ಗಳನ್ನು ತೆಗಿಬೇಕು. ಅಂದರೆ ಟೋಟಲ್ ಎಷ್ಟು ಕಾರ್ಡ್ಗಳಿದ್ದಾವೆ? 4 ಇದ್ದಾವೆ. ಹಾಗಾಗಿ 52 ಮೈನಸ್ 4 ಮಾಡಿ ಆವಾಗ 48 ಆಗುತ್ತೆ. ಓಕೆನಾ? 48 ಆದಾಗ ಅಂದರೆ ಎಶ್ ಅಲ್ಲದ ಕಾರ್ಡ್ಗಳಂತಂದಾಗ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಈಸ್ ಈಕ್ವಲ್ ಟು 48 ಡಿವೈಡೆಡ್ ಬೈ 52, ಅಂದರೆ ಇದು 12/13 ಅಂತ ಆಗುತ್ತೆ. ಓಕೆ, ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಎಶ್ ಅಲ್ಲದ ಕಾರ್ಡ್ಗಳು, ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಎಶ್ ಆಗಿರುವ ಕಾರ್ಡ್ಗಳು ಈಕ್ವಲ್ಸ್ ಟು ಆಲ್ವೇಸ್ 1 ಆಗಿರುತ್ತೆ. ಈಗ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಎಶ್ ಆಗಿರುವ ಸಂಭವನೀಯತೆಯನ್ನು ಪ್ರೊಬ್ಯಾಬಿಲಿಟಿ ಆಫ್ ಇ ಈಸ್ ಈಕ್ವಲ್ ಟು 1 ಮೈನಸ್ 1 ಡಿವೈಡೆಡ್ ಬೈ 13 ಅಂದಾಗ ಕೂಡ 12/3 ಅಂತ 13 ಅಂತ ಕಂಡುಹಿಡಿಬೋದು. ಅಂದರೆ ಹೀಗೂ ಕೂಡ ಮಾಡ್ಬೋದು. ಅಂದರೆ ನಮಗೆ ಗೊತ್ತಿದೆ, ಒಟ್ಟು ಫಲಿತ ಘಟನೆಗಳ ಸಂಖ್ಯೆಯನ್ನು ಪ್ರೊಬ್ಯಾಬಿಲಿಟಿ ಆಫ್ ಇ ಅಂತ ತೆಗೆದುಕೊಂಡಾಗ ಒಟ್ಟು ಫಲಿತವಲ್ಲದ ಘಟನೆಗಳು ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ ಇ ಡ್ಯಾಶ್ ಅಂತ ಕರೆದಾಗ ಅದು ಯಾವಾಗಲೂ 1ಗೆ ಸಮನಾಗಿರ್ತದೆ. ಅಂದರೆ ಈಗ ಎಶ್ ಆಗಿರುವ ಕಾರ್ಡುಗಳು 1/13 ಅಂತ ಬಂದಿದೆ. ನಾವು ಪ್ರೊಬ್ಯಾಬಿಲಿಟಿ ಅಲ್ಲದ ಕಾರ್ಡ್ಗಳನ್ನು ಕಂಡುಹಿಡಿಯಬೇಕಾಗಿದೆ. ಹಂಗಿದ್ದಾಗ ಪ್ರೊಬ್ಯಾಬಿಲಿಟಿ ಎಶ್ ಅಲ್ಲದ ಕಾರ್ಡ್ಗಳು 1, ಇದು ಪ್ಲಸ್ ಇದೆ, ಈ ಕಡೆ ಹೋದಾಗ ಮೈನಸ್ ಆಗುತ್ತೆ, ಇದು 13, ಅಂದರೆ ಆನ್ಸರ್ 12/13. ಈ ರೀತಿಯಾಗಿ ಕೂಡ ಕಂಡುಹಿಡಿಬೋದು, ಈ ರೀತಿಯಾಗಿ ಕೂಡ ಕಂಡುಹಿಡಿಬೋದು. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೋಡಿ, ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ಒಂದು ಚೆನ್ನಾಗಿ ಬೆರೆಸಿದ ಕಾರ್ಡುಗಳಿಂದ 2 ಕೆಂಪು ರಾಜನನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು? 2 ಕೆಂಪು ರಾಜನನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು? ಅಂದರೆ 13 ಸೆಟ್ ಇರುತ್ತೆ. 13 ಸೆಟ್ಟಲ್ಲಿ 2 ಕೆಂಪುದಾಗಿರುತ್ತೆ. ಅಂದರೆ ಪ್ರತಿಯೊಂದು ಸೆಟ್ಟಲ್ಲೂ ಕೂಡ ಒಂದೊಂದು ರಾಜ ಇರುತ್ತೆ. ಹಾಗಾಗಿ ಇಲ್ಲಿದೊಂದು ರಾಜ, ಇಲ್ಲಿದೊಂದು ರಾಜ ತೆಗೆದುಕೊಂಡಾಗ ಟೋಟಲ್ 52 2 ರಾಜ. ಓಕೆ, ಇದು ಏನಾಗಿರುತ್ತೆ? 1/26 ಸಂಭವನೀಯತೆ ಆಗಿರುತ್ತೆ. ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು. ಮತ್ತು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಕೇಳ್ಬೋದಪ್ಪ ಅಂದರೆ, ಚೆನ್ನಾಗಿ ಬೆರೆಸಿದ ಕಾರ್ಡ್ಗಳಲ್ಲಿ ನಾವು 2 ಕೆಂಪು ಬಣ್ಣದ 10 ನಂಬರ್ ಇರುವ ಕಾರ್ಡನ್ನು ತೆಗೆಯುವಂಥ ಸಂಭವನೀಯತೆ ಎಷ್ಟು ಅಂದಾಗ ಕೂಡ 1/26 ಬರುತ್ತೆ. ನೋಡಿ, ನಿಮಗೆ ಕಾರ್ಡುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಿದ್ರೆ ಯಾವುದೇ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಅವುಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ ಈಗ. ಓಕೆ, ಇವಾಗ ಒಂದು ಪ್ರಶ್ನೆ ಇದೆ. ಸಂಗೀತ ಮತ್ತು ರೇಷ್ಮಾ ಎಂಬ ಇಬ್ಬರು ಆಟಗಾರ್ತಿಯರು ಒಂದು ಟೆನ್ನಿಸ್ ಪಂದ್ಯವನ್ನು ಆಡುತ್ತಾರೆ. ಸಂಗೀತಾಳು ಪಂದ್ಯವನ್ನು ಗೆಲ್ಲಲು
ಸಂಭವನೀಯತೆಯು 0.62 ಆಗಿದೆ. ರೇಷ್ಮಾಳು ಪಂದ್ಯವನ್ನು ಗೆಲ್ಲುವ ಸಂಭವನೀಯತೆ ಎಷ್ಟು ಅಂತ ಇದೆ. ಸೊ ನಿಮಗೆ ಗೊತ್ತಿದೆ ಸಂಭವನೀಯತೆ ಫಲಿತ ಘಟನೆಗಳು ಪ್ಲಸ್ ಫಲಿತವಲ್ಲದ ಘಟನೆಗಳು ಆಲ್ವೇಸ್ ಈಕ್ವಲ್ಸ್ ಟು 1 ಅಂತ ಆಗಿರುತ್ತೆ. ಈಗ ಈಕ್ವಲ್ಸ್ ಟು 1 ಫಲಿತ ಘಟನೆಯನ್ನು ಕೊಟ್ಟಿದ್ದಾರೆ 0.62, ಫಲಿತವಲ್ಲದ ಘಟನೆಯನ್ನು ಕಂಡುಹಿಡ್ಕೋಬೇಕು. 1 ಮೈನಸ್ 0.62 ಅನ್ನು ಮೈನಸ್ ಮಾಡಿದಾಗ 0.38 ಅಂತ ಹೇಳಿ ಸಿಗತ್ತೆ. ಓಕೆ, ಈ ರೀತಿಯಾಗಿ ಡೆಸಿಮಲ್ನಲ್ಲಿ ಕೂಡ ನಂಬರ್ಸನ್ನು ಕೊಡ್ಬೋದು. ಮತ್ತು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೊಡ್ತಾರೆ ಅಂತ ಇಲ್ಲಿ ನೋಡಿ. ಸವಿತಾ ಮತ್ತು ಹಮೀದಾ ಗೆಳತಿಯರು ಇವರಿಬ್ಬರ ಜನ್ಮದಿನವು ಪ್ರತ್ಯೇಕ ದಿನಗಳಾಗಿರುವ ಅಥವಾ ಒಂದೇ ದಿನ ಆಗಿರುವಂಥ ಸಂಭವನೀಯತೆ ಎಷ್ಟು ಅಂದಾಗ ಇಲ್ಲಿ ಟೋಟಲ್ ಅಂದರೆ ಹಮೀದಾ ಜನ್ಮದಿನ ಸವಿತಾಳ ಜನ್ಮದಿನಕ್ಕಿಂತ ಪ್ರತ್ಯೇಕವಾಗಿದ್ದರೆ, ಅಂದರೆ ಅವರಿಬ್ಬರು ಡೇಟ್ ಆಫ್ ಬರ್ತು ಬೇರೆ ಬೇರೆ ಆಗಿದ್ದರೆ ಟೋಟಲ್ ಎಷ್ಟು ದಿನ ಇರ್ತವೆ? 365 ಇರುತ್ತೆ. ಅದರಲ್ಲಿ ಬೇರೆ ಬೇರೆ ದಿನ ಅಂದರೆ ಇಬ್ಬರು ಸಪ್ರೇಟಾಗಿ ಒಂದೊಂದು ದಿನ ಇರುತ್ತೆ. ಹಾಗಾಗಿ 365 ಮೈನಸ್ 1 ಅಂದಾಗ 364 ಡಿವೈಡೆಡ್ ಬೈ 365 ಅಂತ ಆಗತ್ತೆ. ಓಕೆ, ಈಗ ಮುಂದಿನ ಪ್ರಶ್ನೆ ಏನಿತ್ತು ಅಂದರೆ ಸವಿತಾ ಮತ್ತು ಹಮೀದಾಳ ಇಬ್ಬರು ಒಂದೇ ಜನ್ಮದಿನ ಆಗಿದ್ದರೆ ಈಗ ಏನು ಮಾಡಬೇಕಪ್ಪ ಅಂದರೆ 1 ಮೈನಸ್ 364 ಡಿವೈಡೆಡ್ ಬೈ 365 ಅಂತಂದಾಗ ಅದು ಕೂಡ 1 ಡಿವೈಡೆಡ್ ಬೈ 365 ಅಂತ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆಗಳು ಈ ರೀತಿಯಾಗಿದ್ದವು. ಓಕೆ ಫ್ರೆಂಡ್ಸ್, ಇವಾಗ ಸಂಭವನೀಯತೆಗೆ ಸಂಬಂಧಿಸಿದ ಹಾಗೆ ಎಕ್ಸಸೈಸಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳಿದ್ದಾವೆ, ಯಾವ ರೀತಿಯಾಗಿ ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಎನ್ನುವುದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಓಕೆ, ಈಗ ಮೊದಲನೇ ಒಂದು ಪ್ರಶ್ನೆ ಏನಿದೆ ಅಂದರೆ ಇದನ್ನು ನೇರವಾಗಿ ಪ್ರಶ್ನೆಯನ್ನು ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದನ್ನು ಸುಮಾರು ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಓಕೆ, ಈಗ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಒಂದು ಘಟನೆ ಈ ಸಂಭವನೀಯತೆ ಮತ್ತು ಈ ಅಲ್ಲದ ಘಟನೆಯ ಸಂಭವನೀಯತೆ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ದ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್, ಘಟನೆ ಸಂಭವಿಸುವಂಥದ್ದು ಘಟನೆ ಸಂಭವಿಸದೇ ಇರುವಂಥದ್ದು ಎರಡನ್ನು ಕೂಡಿದಾಗ 1ಗೆ ಸಮನಾಗಿರ್ತದೆ. ನೆಕ್ಸ್ಟು ಸಂಭವಿಸಲು ಅಸಾಧ್ಯವಾದ ಘಟನೆಯು 0, ಇಂತಹ ಘಟನೆಗಳಿಗೆ ಅಸಂಭವ ಘಟನೆ ಅಂತ ಹೇಳಿ ಕರೀತಾರೆ. ಖಚಿತವಾಗಿ ಸಂಭವಿಸುವ ಘಟನೆಯು ಸಂಭವನೀಯತೆ 1, ಇಂತಹ ಘಟನೆಯನ್ನು ಖಚಿತ ಘಟನೆ ಎಂದು ಕರೆಯುತ್ತಾರೆ. ಅಸಂಭವ ಘಟನೆ ಯಾವಾಗಲೂ 0 ಆಗಿರುತ್ತೆ. ಸಂಭವ ಘಟನೆ ಅಥವಾ ನಿಶ್ಚಿತ ಘಟನೆ ಯಾವಾಗಲೂ 1 ಆಗಿರುತ್ತೆ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು 1 ಆಗಿರುತ್ತೆ. ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತವು ಯಾವಾಗಲೂ 1ಗೆ ಸಮನಾಗಿರುತ್ತೆ. ಒಂದು ಘಟನೆಯ ಸಂಭವನೀಯತೆ 0ಕ್ಕಿಂತ ದೊಡ್ಡದು ಅಥವಾ ಸಮ ಮತ್ತು 1ಕ್ಕಿಂತ ಚಿಕ್ಕದು ಅಥವಾ ಸಮನಾಗಿರುತ್ತೆ. ಅಂದರೆ ಎಲ್ಲ ಘಟನೆಗಳು ಸಂಭವನೀಯತೆಯು 0ಕ್ಕಿಂತ ದೊಡ್ಡದಾಗಿರುತ್ತೆ. ಅಂದರೆ 0ಕ್ಕಿಂತ ದೊಡ್ಡದೇ ಆಗಿರುತ್ತೆ ಅಥವಾ 0.2, 0.3, 0.4 ಈ ರೀತಿಯಾಗಿ ಇರುತ್ತೆ. ಆದರೆ 0ಕ್ಕಿಂತ ಚಿಕ್ಕದು ಇರೋದಿಲ್ಲ. ಅಂದರೆ ಒಂದಕ್ಕಿಂತ ಚಿಕ್ಕದು ಅಥವಾ ಸಮನಾಗಿ ಮತ್ತು 0ಕ್ಕಿಂತ ದೊಡ್ಡದು ಆಗಿರುತ್ತೆ. ಓಕೆ, ನೆಕ್ಸ್ಟು ಪ್ರಶ್ನೆಗಳು ಯಾವ ರೀತಿಯಾಗಿದ್ದಾವೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಈ ಕೆಳಗಿನ ಯಾವ ಪ್ರಯೋಗಗಳು ಸಮಾನ ಫಲಿತಗಳನ್ನು ಹೊಂದಿವೆ ಎಂದು ವಿವರಿಸಿ ಅಂತ ಇದೆ. ಒಬ್ಬ ಚಾಲಕನು ಕಾರನ್ನು ಮಾಡಲು ಪ್ರಯತ್ನಿಸುತ್ತಾನೆ. ಒಬ್ಬ ಚಾಲಕನು ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಕಾರ್ ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದಿರುವ ಸಂಭವನೀಯತೆ ಎಷ್ಟು? ಅಂದರೆ ಪಾಸಿಬಿಲಿಟಿ ಇರುತ್ತೆ, ಸ್ಟಾರ್ಟ್ ಆಗ್ಬೋದು ಆಗದೇ ಇರ್ಬೋದು. ಅಂದರೆ 1/2 ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸ್ಟಾರ್ಟ್ ಆಗುವುದು 1/2 ಆದರೆ ಸ್ಟಾರ್ಟ್ ಆಗದೇ ಇರುವಂಥದ್ದು 1/2 ಆಗಿರುತ್ತೆ. ಒಬ್ಬ ಆಟಗಾರನು ಬಾಸ್ಕೆಟ್ಬಾಲನ್ನು ಗುರಿಯತ್ತ ಎಸೆಯಲು ಪ್ರಯತ್ನಿಸುತ್ತಾನೆ. ಅವನ ಮತ್ತು ಅವಳ ಗುರಿ ಮುಟ್ಟುವುದು ಅಥವಾ ಮುಟ್ಟದೇ ಇರುವುದು ಇದು ಕೂಡ ಏನಾಗುತ್ತೆ 1/2 ಅಂದರೆ ಮುಟ್ಬೋದು, ಇದು 0.5%, ಮುಟ್ಟದೇ ಇರ್ಬೋದು 0.5%. ಓಕೆ, ಈಗ ಸರಿ ಮತ್ತು ತಪ್ಪು ಉತ್ತರವಿರುವ ಪ್ರಶ್ನೆಗಳನ್ನು ಉತ್ತರಿಸಲು ಪ್ರಯತ್ನಿಸಲಾಗಿದೆ. ಉತ್ತರವು ಸರಿ ಅಥವಾ ತಪ್ಪು ಆಗಿರುವುದು ಇದು ಕೂಡ 1/2 ಆಗಿರುತ್ತೆ.
ಅಂದರೆ ಗುರಿ ತಲುಪಬಹುದು, ತಲುಪದೇ ಇರುವಂಥದ್ದು. ಒಟ್ಟು ಪ್ರಯತ್ನಗಳು 2 ಆದಾಗ ಅಥವಾ ಸರಿಯಾದರೆ ಅದು 1 ಆಗಿರುತ್ತೆ, 1/2 ಆಗಿರುತ್ತೆ, ಅಥವಾ ತಪ್ಪಾದರೆ 1/2 ಆಗಿರುತ್ತೆ. ಓಕೆ, ಒಟ್ಟು ಸಂಭವನೀಯತೆ ಎಷ್ಟಪ್ಪ ಅಂದರೆ 2 ಆಗಿರುತ್ತೆ, ಹೌದಲ್ವಾ? ಹಾಗಾಗಿ 1/2 1/2. 4ನೇದು, ಒಂದು ಮಗು ಜನಿಸಿದೆ, ಇದು ಗಂಡು ಅಥವಾ ಹೆಣ್ಣು ಆಗಿರುವ ಸಂಭವನೀಯತೆ ಎಷ್ಟು? ಅಂದರೆ ಟೋಟಲ್ ಆಗಿರುವಂಥ ಜೆಂಡರ್ಗಳು ಎಷ್ಟು? 2 ಜೆಂಡರ್ಸ್ಗಳು, ಒಂದು ಗಂಡಾದರೂ ಆಗಿರ್ಬೋದು, ಒಂದು ಹೆಣ್ಣಾದರೂ ಆಗಿರ್ಬೋದು. ಹಾಗಾದರೆ ಒಟ್ಟು ಸಂಭವನೀಯತೆ 2 ಆದರೆ ಗಂಡು ಹುಟ್ಟುವಂಥ ಸಂಭವನೀಯತೆ 1/2 ಆಗಿರುತ್ತೆ, ಹೆಣ್ಣು ಹುಟ್ಟುವಂಥ ಸಂಭವನೀಯತೆ ಕೂಡ 1/2 ಆಗಿರುತ್ತೆ. ಓಕೆನಾ? ಈಗ ಅಂದರೆ ಸಾಧ್ಯ ಘಟನೆ, ಸಂಭವನೀಯತೆ ಅಲ್ಲದ ಮತ್ತು ಸಂಭವಿಸುವ ಘಟನೆಗಳು. ನೆಕ್ಸ್ಟ್ 3ನೇ ಪ್ರಶ್ನೆ, ಒಂದು ಫುಟ್ಬಾಲ್ ಆಟದ ಆರಂಭದಲ್ಲಿ ಯಾವ ತಂಡವು ಮೊದಲ ಚೆಂಡನ್ನು ಪಡೆಯಬೇಕು ಎಂಬುದನ್ನು ನಿರ್ಧರಿಸಲು ನಾಣ್ಯವನ್ನು ಚಿಮ್ಮುವುದು ಇದು ಒಂದು ಉತ್ತಮ ವಿಧಾನವಾಗಿದೆ ಎಂದು ಏಕೆ ಪರಿಗಣಿಸಲಾಗುತ್ತದೆ? ಅಂದರೆ ಈಗ ಒಂದು ಯಾವುದೇ ಒಂದು ಆಟ ಇರಲಿ, ಕ್ರಿಕೆಟ್ ಆಗಿರಲಿ, ಫುಟ್ಬಾಲ್ ಆಗಿರಲಿ, ಏನೇ ಒಂದು ಆಟ ಆಗಿರಲಿ, ಅಲ್ಲಿ ಟಾಸ್ಕ್ ಆರಿಸುವುದನ್ನು ನೀವು ನೋಡಿರ್ತೀರಿ ಸಾಮಾನ್ಯವಾಗಿ. ಟಾಸ್ಕ್ ಅನ್ನುವಂಥದ್ದನ್ನು ಯಾಕೆ ತಗೋತಾರಪ್ಪ ಅಂದರೆ, ಆ ಒಂದು ಟಾಸ್ಕಲ್ಲಿ ಒಂದು ನಾಣ್ಯಕ್ಕೆ ಒಂದು ಸಿರೆ ಇರುತ್ತೆ ಮತ್ತು ಒಂದು ಪುಚ್ಚೆ ಇರುತ್ತೆ. ಅಂದರೆ ಒಂದು ಹೆಡ್ ಇರುತ್ತೆ, ಇನ್ನೊಂದು ಟೇಲ್ ಇರುತ್ತೆ, 2 ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಆಟದ ಆರಂಭದಲ್ಲಿ ಮೊದಲು ಚೆಂಡನ್ನು ಈಗ 2 ಗುಂಪಿನವರು ಹೆಡ್ ಅಂದರೆ ಯಾವ ಗುಂಪಿಗೆ ಚಾನ್ಸ್ ಸಿಕ್ಕಿರುತ್ತೆ ಅವರು ಹೆಡ್ ಅಂದರೆ ಹೆಡ್ಡು, ಟೇಲ್ ಅಂದರೆ ಟೇಲು, ಈ ರೀತಿಯಾಗಿ ಚಾನ್ಸನ್ನು ಕೊಟ್ಟು ಚಿಮ್ಮಿದಾಗ ಸಿರವನ್ನು ಪಡೆಯುವಂಥ ಸಾಧ್ಯತೆ 1/2 ಆಗಿರುತ್ತೆ, ಪುಚ್ಚವನ್ನು ಪಡೆಯುವಂಥ ಸಾಧ್ಯತೆ 1/2 ಆಗಿರುತ್ತೆ. ಇದನ್ನು ಆಯ್ಕೆಯ ವಿಧಾನದಲ್ಲಿ 2 ಮಾತ್ರ ಇರೋದ್ರಿಂದ ಈ ಒಂದು ನಾಣ್ಯವನ್ನು ಚಿಮ್ಮುವಂಥದ್ದು ಒಂದು ಉತ್ತಮವಾದ ವಿಧಾನವಾಗಿದೆ ಅಂಥೇಳಿ ಇದನ್ನು ಆಯ್ದುಕೊಳ್ಳುವಂಥದ್ದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ? ನೋಡಿ, ಇದು 15% ಅಂತಂದರೆ ಟೋಟಲ್ 100 ಅಂತಂದರೆ ಈಗ 2/3 -1.5 15% 0.7 ಅಂತ ಇದೆ. ಅಂದರೆ ನಿಮಗೆ ಗೊತ್ತಿದೆ, ಯಾವುದೇ ಒಂದು ಸಂಭವನೀಯತೆ ಘಟನೆ ಸಂಭವಿಸಿದಾಗ 0ಕ್ಕಿಂತ ಕಡಿಮೆ ಇರುವ ಸಾಧ್ಯತೆ ಇರೋದೇ ಇಲ್ಲ. ಏನು? 0ಕ್ಕಿಂತ ಕಡಿಮೆ ಇರುವ ಸಾಧ್ಯತೆ ಇರೋದಿಲ್ಲ. ಅಂದರೆ 0ಕ್ಕಿಂತ ದೊಡ್ಡದಾಗಿರಬೇಕು ಅಥವಾ 1ಕ್ಕಿಂತ ಚಿಕ್ಕದಾಗಿರ್ಬೋದು, ಅಂದರೆ ಮಾತ್ರ ಸಂಭವನೀಯತೆ ಪಾಸಿಬಲ್ ಆಗುವಂಥದ್ದು. ಹಾಗಾದರೆ 2/3 ಕೂಡ ಸಂಭವನೀಯತೆ ಉಂಟಾಗುತ್ತೆ, 15% ಅಂದರೂ ಕೂಡ ಸಂಭವನೀಯತೆ ಉಂಟಾಗುತ್ತೆ, 0.7 ಅಂದರೂ ಕೂಡ ಸಂಭವನೀಯತೆ ಉಂಟಾಗುತ್ತೆ. ಹಾಗಾಗಿ -1.5 ಅಂದರೆ ಇದು ಲೆಸ್ ದೆನ್ 0 ಇದೆ, -1.5 ಅಂದರೆ ಲೆಸ್ ದೆನ್ 0 ಆಗಿರೋದ್ರಿಂದ ಈ ಸಂಭವನೀಯತೆ ಯಾವಾಗಲೂ ಉಂಟಾಗಲು ಸಾಧ್ಯವೇ ಇಲ್ಲ. ಹಾಗಾಗಿ ಆನ್ಸರ್ ಸರಿಯಾದ ಉತ್ತರ -1.5 ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ, f(e) = 0.05 ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಇದ್ದಾರೆ. ಅಂದರೆ ಇದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕು ಅಂತ ಮೊದಲಿಗೆ ನೋಡೋದಾದರೆ, ಈಗ ನಿಮಗೆ ಗೊತ್ತಿರಬೇಕು, ಘಟನೆ ಸಂಭವನೀಯತೆ ಉಂಟಾಗುವಂಥದ್ದು f(e) ಅಂತಾದರೆ ಸಂಭವನೀಯತೆ ಉಂಟಾಗದೇ ಇರುವಂಥದ್ದು P(e' = ಆಲ್ವೇಸ್ 1 ಆಗಿರುತ್ತೆ. ಅಂದರೆ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಆಲ್ವೇಸ್ = 1 ಆಗಿರುತ್ತೆ. ಹಾಗಾಗಿ ಇದು ಒಂದು ಏನಾಗಿದೆ ಅಂದರೆ ಸಂಭವನೀಯತೆ ಘಟನೆ ಎಷ್ಟಾಗಿದೆ ಅಂದರೆ 0.05 ಆಗಿದೆ. ಸಂಭವನೀಯತೆ ಅಲ್ಲದ ಘಟನೆಯನ್ನು ನಾವೇನು ಮಾಡಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಹಾಗಾಗಿ ಸಂಭವನೀಯತೆ ಅಲ್ಲದ ಘಟನೆ -1 - 0.05 ಅಂದರೆ 1ರಲ್ಲಿ 0.05 ಮೈನಸ್ ಮಾಡಿ, ಆವಾಗ ಆನ್ಸರ್ ಏನು ಬರುತ್ತೆ ಅಂದರೆ 0.95 ಅಂತ ಬರುತ್ತೆ. ಯಾಕೆ 95 ಬಂತು ಅಂದರೆ, ಈ 0.95ಗೆ 0.05 ಕೂಡಿಸಿ ಇದು 1ಗೆ ಸಮನಾಗಿರುತ್ತೆ. ಹಾಗಾಗಿ ಪ್ರಾಥಮಿಕ ಎಲ್ಲ ಘಟನೆಗಳ ಮೊತ್ತ ಆಲ್ವೇಸ್ = 1 ಆಗಿರೋದ್ರಿಂದ ಈ ಘಟನೆ ಸಂಭವಿಸದೇ ಇರುವಂಥದ್ದು 0.95 ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ, ಒಂದು ಚೀಲವು ನಿಂಬೆ ಪರಿಮಳದ ಕ್ಯಾಂಡಿಗಳನ್ನು ಮಾತ್ರ ಒಳಗೊಂಡಿದೆ. ಮಾಲಿನಿಯು ಚೀಲದೊಳಗೆ ನೋಡದೆ ಒಂದು ಕ್ಯಾಂಡಿಯನ್ನು ಹೊರತೆಗೆಯುತ್ತಾಳೆ. ಅವಳು ಹೊರತೆಗೆಯುವ ಕ್ಯಾಂಡಿಯು ಒಂದು ಕಿತ್ತಳೆ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆ ಎಷ್ಟು?
ಅಂದರೆ ಒಂದು ಚೀಲದಲ್ಲಿ ಏನಿದೆ ಅಂದರೆ ನಿಂಬೆ ಪರಿಮಳದ ಕ್ಯಾಂಡಿಗಳು ಮಾತ್ರ ಇದ್ದಾವೆ, ಆದರೆ ಕಿತ್ತಳೆ ಪರಿಮಳದ ಕ್ಯಾಂಡಿಯಾಗಿರಲು ಸಾಧ್ಯವೇ ಇಲ್ಲ. ಹಾಗಾಗಿ ಇದು ಅಸಂಭವ ಘಟನೆ. ಹಾಗಾಗಿ ಇದರ ಸಂಭವನೀಯತೆ ಯಾವಾಗಲೂ 0 ಆಗಿರುತ್ತೆ. ನಿಂಬೆ ಹಣ್ಣಿನ ಪರಿಮಳದ ಕ್ಯಾಂಡಿಯಾಗಿರುವ ಸಂಭವನೀಯತೆ ಆಲ್ವೇಸ್ ಈಕ್ವಲ್ಸ್ ಟು 1. ಅಂದರೆ ಈ ಚೀಲದಲ್ಲಿ ನಿಂಬೆ ಹಣ್ಣಿನ ಪರಿಮಳದ ಕ್ಯಾಂಡಿಗಳು ಮಾತ್ರ ಇದ್ದಾವೆ, ಕಿತ್ತಳೆ ಹಣ್ಣು ಇಲ್ಲೇ ಇಲ್ಲ. ಹಾಗಾಗಿ ಕಿತ್ತಳೆ ಪರಿಮಳದ ಕ್ಯಾಂಡಿಯನ್ನು ಪಡೆಯುವಂಥ ಸಂಭವನೀಯತೆ ಯಾವಾಗಲೂ 0ನೇ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 3 ಮಕ್ಕಳ ಒಂದು ಗುಂಪಿನಲ್ಲಿ 2 ಮಕ್ಕಳ ಜನ್ಮದಿನವು ಒಂದೇ ಆಗಿರುವ ಸಂಭವನೀಯತೆಯು 0.992 ಎಂದು ಆಗಿದೆ. ಅದೇ ರೀತಿಯಾಗಿ 2 ಮಕ್ಕಳ ಜನ್ಮದಿನವು 3 ಮಕ್ಕಳ ಒಂದು ಗುಂಪಿನಲ್ಲಿ 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆ 0.992 ಎಂದು ನೀಡಿದೆ. 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಇದೆ. ಸೊ ಇವಾಗ ಏನು ಮಾಡಬೇಕಪ್ಪ ಅಂದರೆ ನಾವು 1 ಮೈನಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸಾಲ್ವ್ ಮಾಡ್ತಾಯಿದ್ರಿ. 1 ಮೈನಸ್ 0.992 ಅಂತ ಮಾಡಿ ಅವಾಗ ಆನ್ಸರ್ ಬರುತ್ತೆ 0.008 ಅಂತ ಬರುತ್ತೆ. ಓಕೆ, ಅಥವಾ ಇದನ್ನು 2 ಮಾರ್ಕ್ಸಿಗೆ GPS ಎಕ್ಸಾಮ್ನಲ್ಲಿ ಏನಾದರೂ ಕೇಳಿದರೆ ನೀವು ಸೂತ್ರವನ್ನು ಅಪ್ಲೈ ಮಾಡಬೇಕಾಗತ್ತೆ. P of E ಪ್ಲಸ್ P of E ಬಾರ್ ಈಕ್ವಲ್ಸ್ ಟು 1 ಈ ಒಂದು ಸೂತ್ರವನ್ನು ಅಪ್ಲೈ ಮಾಡಿ ನೀವು ಸಾಲ್ವ್ ಮಾಡ್ಬೋದು. ಆದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೆ ಡೈರೆಕ್ಟಾಗಿ ನೀವು 1 ಮೈನಸ್ 0.992 ಅಂತ ಬರೆದ್ರೂ ನಿಮಗೆ ಆನ್ಸರ್ ಸಿಗತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 8ನೇ ಪ್ರಶ್ನೆ. ಒಂದು ಚೀಲದಲ್ಲಿ 3 ಕೆಂಪು ಚೆಂಡುಗಳು ಮತ್ತು 5 ಚೆಂಡುಗಳು ಇವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ. ಒಂದು ಚೆಂಡು ಕೆಂಪು ಮತ್ತು ಕೆಂಪು ಚೆಂಡು ಅಲ್ಲದ ಚೆಂಡು ಆಗಿರುವ ಸಂಭವನೀಯತೆ ಎಷ್ಟು ಅಂತ ಇದೆ. ಓಕೆ, ಈಗ ಟೋಟಲ್ ಎಷ್ಟು ಚೆಂಡುಗಳಿದ್ದಾವೆ? 3 + 5 ಅಂದರೆ 8 ಚೆಂಡುಗಳು. ಕೆಂಪು ಚೆಂಡು ಆಗಿರುವ ಸಂಭವನೀಯತೆ ಎಷ್ಟಪ್ಪ ಅಂದರೆ 3/8. ಅಂದರೆ ಕೆಂಪು ಚೆಂಡು ಎಷ್ಟಿದಾವೆ ಅದನ್ನು ನ್ಯೂಮರೇಟರಲ್ಲಿ ಬರೀಬೇಕು, ಒಟ್ಟು ಚೆಂಡುಗಳು ಎಷ್ಟಿದಾವಪ್ಪ ಅಂದರೆ ಡಿನಾಮಿನೇಟರ್ ಬರೀಬೇಕು. ಹಾಗಾಗಿ 3/8. ಕೆಂಪು ಚೆಂಡು ಅಲ್ಲದ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ, ಅದು 5/8. ಹೀಗಂದರೆ ಏನು? ಈ ಪ್ರಶ್ನೆನ ನೀವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ನೋಡೋದಾದರೆ ನೀವು ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ. ಒಂದು ಚೀಲ ಇದೆ, ಆ ಚೀಲದಲ್ಲಿ 3 ಕೆಂಪು ಚೆಂಡುಗಳಿರ್ತವೆ, 5 ಕೆಂಪು ಚೆಂಡು. ನೀವು ನೋಡಿದೆ ಹಾಗೆ ಚೀಲದಲ್ಲಿ ಕೈ ಹಾಕಿ ಒಂದು ಸರಿ ಒಂದು ಚೆಂಡನ್ನು ತೆಗಿತೀರಿ, ಅದು ಕೆಂಪು ಬಣ್ಣದಾಗಿರುತ್ತೆ. ಒಂದು ಸೈಡಿಗೆ ಇಟ್ಬಿಡಿ, ಅಂದರೆ ಇದು 1/8 ಆಯಿತು. ಒಂದು ಸರಿ ಕೈ ಹಾಕಿ ತೆಗಿತೀರಿ, ಆವಾಗ ಕಪ್ಪು ಬಣ್ಣದ ಚೆಂಡಾಗಿರುತ್ತೆ, ಅದನ್ನು ಒಂದು ಸರಿ ಇಟ್ಟು ವಾಪಸ್ ತೆಗೀರಿ, ಅದು 1/8 ಆಗಿರುತ್ತೆ. ಹೀಗೆ ನೀವು ಒಂದು ಬಾರಿ ಈ ರೀತಿಯಾಗಿ ತೆಗೆದಾಗ 3 ಸಾರಿ ಮಾತ್ರ ಕೆಂಪು ಚೆಂಡು ಬರುತ್ತೆ, 5 ಬಾರಿ ಕಪ್ಪು ಚೆಂಡು ಬರುತ್ತೆ. ಹಾಗಾಗಿ 3/8 ಅಂತ ಬರೀಬೇಕು. ಓಕೆನಾ? ಇದನ್ನು ಪ್ರಾಕ್ಟಿಕಲಾಗಿ ನೀವು ಥಿಂಕ್ ಮಾಡಿ ಬರೀಬೋದು. ಓಕೆನಾ? ಅಂದರೆ ಈ ಒಂದು ಸಂಭವನೀಯತೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಪೆಟ್ಟಿಗೆಯಲ್ಲಿ 5 ಕೆಂಪು ಗೋಲಿಗಳು, 8 ಬಿಳಿ ಗೋಲಿಗಳು, 4 ಹಸಿರು ಗೋಲಿಗಳು. ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಗೋಲಿಯನ್ನು ಹೊರತೆಗೆಯಲಾಗಿದೆ. ಹೊರತೆಗೆದ ಗೋಲಿಯು ಒಂದು ಕೆಂಪು, ಒಂದು ಬಿಳಿ, ಒಂದು ಹಸಿರು ಅಲ್ಲದ ಗೋಲಿಯಾಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ನೋಡಿದಾಗ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಯಾವುದು ಕೂಡ ಆಗಿರದೇ ಇರುವಂಥ ಕೆಂಪು ಅಲ್ಲದ ತಂದಾಗ ಕೆಂಪನ್ನು ಬಿಟ್ಟು ಉಳಿದ ಸಂಭವನೀಯತೆ ಎಷ್ಟು ಅಂತ ನೋಡೋದಾದರೆ ಈಗ 8 + 3 ಟೋಟಲ್ ಎಷ್ಟು ಗೋಲಿಗಳಿದ್ದಾವೆ? 5 + 8 13, 13 + 4 17. ಅಂದರೆ ಈ ಟೋಟಲ್ ಗೋಲಿಗಳನ್ನು ನಾವು ಡಿನಾಮಿನೇಟರಲ್ಲಿ ಬರೀಬೇಕು. ಕೆಂಪು ಗೋಲಿ ಆಗಿರುವ ಸಂಭವನೀಯತೆ ಎಷ್ಟು? ಟೋಟಲ್ ಎಷ್ಟಿದಾವಪ್ಪ ಅಂದರೆ 17 ಗೋಲಿಗಳಿದ್ದಾವೆ. ಕೆಂಪು ಆಗಿರುವಂಥದ್ದು 5/17 ಆಗುತ್ತೆ. ಬಿಳಿ ಗೋಲಿಗಳು ಆಗಿರುವಂಥ ಸಂಭವನೀಯತೆ 8/17 ಆಗುತ್ತೆ. ಹಸಿರು ಬಣ್ಣದ ಗೋಲಿಗಳು ಅಂತಂದಾಗ ಇಲ್ಲಿ ಏನು ಕೇಳಿದ್ದಾರೆ ನೋಡಿ, ಹಸಿರು ಅಲ್ಲದ ಗೋಲಿ ಆಗಿರುವ ಸಂಭವನೀಯತೆ ಅಂದರೆ ಹಸಿರೊಂದನ್ನು ಬಿಟ್ಟು
8 + 5 ಕೂಡಿ ಎಷ್ಟಾಗುತ್ತೆ 13/17 ಅಂತ ಆಗುತ್ತೆ. ಅಂದರೆ ಹಸಿರು ಗೋಲಿಯಿಂದ ಒಂದು ಬಿಟ್ಬಿಡೋದು. ಅಂದರೆ ಹಸಿರು 4 ಹಸಿರು ಗೋಲಿಗಳನ್ನು ನಾವು ಡಿಲೀಟ್ ಮಾಡಿಬಿಡೋದು. ಉಳಿದ ಎಷ್ಟು ಗೋಲಿಗಳಿದ್ದಾವೆ 13/17 ಅಂತೇಳಿ ಆನ್ಸರನ್ನು ಬರೀಬೇಕು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 10ನೇ ಪ್ರಶ್ನೆ, ಇದು ನಾಣ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಆಗಿದೆ. ಒಂದು ಗೋಲಕವು ಅಂದರೆ ಹಣದ ಹುಂಡಿ ಏನಿರುತ್ತೆ, ಈಗ ದೇವಸ್ಥಾನದಲ್ಲಿ ಎಲ್ಲ ನೋಡ್ತೀರಿ ಹಣದ ಹುಂಡಿ ಇರುತ್ತೆ. ಒಂದು ಗೋಲಕವು ಹಣದ ಹುಂಡಿ ಅಂತ ಹೇಳಿ ಕರೀತಾರೆ. 50 ಪೈಸೆಯ 100 ನಾಣ್ಯಗಳು ಎಷ್ಟು? 50 ಪೈಸೆಯ 100 ನಾಣ್ಯಗಳು. 50 ಪೈಸೆಯ 100 ನಾಣ್ಯಗಳಂದರೆ ಎಷ್ಟು ರೂಪಾಯಿ ಆಗುತ್ತೆ? 25 ರೂಪಾಯಿಗಳಾಗತ್ತೆ. ಓಕೆನಾ? 1ರ 50 ನಾಣ್ಯಗಳು. 1ರ 50 ನಾಣ್ಯಗಳಂದರೆ ಇದು 50 ರೂಪಾಯಿ ಆಯಿತು. ಓಕೆನಾ? 25 ರೂಪಾಯಿ, ಇದು ಎಷ್ಟಾಯ್ತಪ್ಪ? 50 ರೂಪಾಯಿ ಆಯಿತು. 2U 20 ನಾಣ್ಯಗಳು ಅಂದರೆ 2 ರೂಪಾಯಿ 20 ನಾಣ್ಯಗಳು. 2 ರೂಪಾಯಿ 20 ನಾಣ್ಯಗಳ ತಂದಾಗ ಇದು ಎಷ್ಟಾಗುತ್ತೆ? 2 ರೂಪಾಯಿದು 20 ನಾಣ್ಯಗಳಿರಬೇಕು. ಅಂದರೆ 5 ನಾಣ್ಯಗಳಂದರೆ 10 ರೂಪಾಯಿ, 10 ನಾಣ್ಯಗಳಂದರೆ 20 ರೂಪಾಯಿ, 15 ಅಂದರೆ 30, 20 ಅಂದರೆ 40. ಅಂದರೆ 2 ರೂಪಾಯಿದು 20 ನಾಣ್ಯಗಳಪ್ಪ ಅಂದರೆ ಅದು 40 ರೂಪಾಯಿ ಅಂತ ಆಗುತ್ತೆ. 5ರ 10 ನಾಣ್ಯಗಳು. 5ರ 10 ನಾಣ್ಯಗಳು ಅಂದರೆ 2 ನಾಣ್ಯ ಅಂದರೆ 10 ರೂಪಾಯಿ, 50 ರೂಪಾಯಿ ಅಂತ ಆಗುತ್ತೆ. 5ರ 10 ನಾಣ್ಯಗಳು ಅಂದರೆ 50 ರೂಪಾಯಿ ಆಗುತ್ತೆ. 2 ರೂಪಾಯಿ, 2 5 ಅಂದರೆ 10 ರೂಪಾಯಿ, 4 2 ಅಂದರೆ 20 ರೂಪಾಯಿ. ಅಂದರೆ ಈ ರೀತಿಯಾಗಿ 2 ಅಂದರೆ 10 ರೂಪಾಯಿ, ಇನ್ನೊಂದು 2 ಅಂದರೆ 10 ರೂಪಾಯಿ, ಇನ್ನೂ 2 ಅಂದರೆ 10 ರೂಪಾಯಿ. ಇಂಥವು ಎಷ್ಟಿದಾವಪ್ಪ ಅಂದರೆ 10 ನಾಣ್ಯಗಳಿದ್ದಾವೆ. 10 ನಾಣ್ಯ ಅಂದರೆ ಇದು 50 ರೂಪಾಯಿ ಆಯಿತು. 50 ರೂಪಾಯಿ ಆಯಿತು. ಇದನ್ನು ಬೋರಲು ಹಾಕಿಸಿದಾಗ ಯಾವುದಾದ್ರೂ ಒಂದು ನಾಣ್ಯ ಹೊರಬೀಳಲು ಸಮಾನ ಸಾಧ್ಯತೆಗಳಿವೆ. ನಾಣ್ಯ ಒಂದು 50 ಪೈಸೆ ನಾಣ್ಯ ಆಗಿರುವ, ಒಂದು 5ರ ನಾಣ್ಯ ಆಗಿರುವ ಸಂಭವನೀಯತೆ ಎಷ್ಟು ಅಂತ ಇದೆ. ಈಗ ಟೋಟಲ್ ಎಷ್ಟು ನಾಣ್ಯಗಳಿದ್ದಾವೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಎಷ್ಟು ನಾಣ್ಯಗಳು? 50 ಪೈಸೆದು 100 ನಾಣ್ಯ, 100ನ್ನು ಬರ್ಕೋರಿ. 50 ಪೈಸೆದು 100 ನಾಣ್ಯ ಮತ್ತು 1ರ 50 ನಾಣ್ಯ, 2 ರೂಪಾಯಿದು 20 ನಾಣ್ಯ, 5 ರೂಪಾಯಿದು 10 ನಾಣ್ಯ ಎಲ್ಲವನ್ನು ಕೂಡಿಸಿ 8 ಅಂದರೆ 108 ನಾಣ್ಯಗಳಿದ್ದಾವೆ. ಇದರಲ್ಲಿ 50 ಪೈಸೆ ಹೊರಬೀಳುವ ಸಂಭವನೀಯತೆ ಎಷ್ಟು ಅಂತಂದಾಗ 100 / 180 ಅಂತ ಆಗುತ್ತೆ. ಒಂದು 5ರ ನಾಣ್ಯ ಹೊರಬೀಳುವ ಸಂಭವನೀಯತೆ ಎಷ್ಟು ಅಂತಂದಾಗ 50 / 180 ಅಂದರೆ 5ರ ನಾಣ್ಯ ಹೊರಬೀಳುವಂಥ ಸಂಭವನೀಯತೆ ಎಷ್ಟು ಅಂತಂದಾಗ 10 / ಅಂದರೆ 5ರ ನಾಣ್ಯಗಳು 10 ಇದ್ದಾವೆ, ಹಾಗಾಗಿ 10 / 180 ಅಂತ ಸಿಗತ್ತೆ. ಮತ್ತು ಒಂದು 5ರ ನಾಣ್ಯ ಆಗಿರದ ಸಂಭವನೀಯತೆ ಅಂದರೆ ಈ ಟೋಟಲ್ 180 ಒಳಗೆ ಏನು ಮಾಡಬೇಕಪ್ಪ ಅಂದರೆ ಟೋಟಲ್ 180 ಒಳಗೆ 10ನ್ನು ಮೈನಸ್ ಮಾಡಬೇಕು. ಟೋಟಲ್ 180 ಒಳಗೆ 10ನ್ನು ಮೈನಸ್ ಮಾಡಿದಾಗ ನಮಗೆ ಅಂದರೆ 5ರ ನಾಣ್ಯಗಳನ್ನು ಎಲ್ಲವನ್ನು ಕೂಡ ನಾವು ತೆಗಿಬೇಕು. ಹಾಗಾಗಿ 170 / 180 ಅಂತ ಆನ್ಸರ್ ಸಿಗತ್ತೆ. ಓಕೆ, ಇಲ್ಲಿ ದಾಳಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿದ್ದಾವೆ, ಇಂಪಾರ್ಟೆಂಟು, ಇವುಗಳನ್ನು ನೋಡ್ಕೊಳ್ಳೋಣ. ಒಂದು ದಾಳವನ್ನು ಒಂದು ಸಲ ಎಸೆದಾಗ ಒಂದು ಅವಿಭಾಜ್ಯ ಸಂಖ್ಯೆ ಬರುವ ಸಂಭವನೀಯತೆ ಎಷ್ಟು? ಅಂದರೆ 1 to 6 ದಾಳದಲ್ಲಿ 1 to 6 ನಂಬರ್ಸ್ ಇರ್ತವೆ. ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳೆಷ್ಟಪ್ಪ ಅಂದರೆ 2 ಅವಿಭಾಜ್ಯ ಸಂಖ್ಯೆ, 3 ಅವಿಭಾಜ್ಯ ಸಂಖ್ಯೆ, 5 ಅವಿಭಾಜ್ಯ ಸಂಖ್ಯೆ. ಅಂದರೆ 3/6 ಆಗುತ್ತೆ. 3/6 ನಾವು ಅಗೇನ್ 1/2 ಅಂತ ಬರೀಬೋದು. ಓಕೆ, ಅವಿಭಾಜ್ಯ ಸಂಖ್ಯೆ ಅಂದರೆ ಆ ಸಂಖ್ಯೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗಬಾರ್ದು. ಅಂದರೆ ಪ್ರೈಮ್ ನಂಬರ್ ಎಷ್ಟಿದ್ದಾವೆ? 2, 3, 5 ಇದು ಪ್ರೈಮ್ ನಂಬರು. ಹಾಗಾಗಿ 3/6 ಆಗುತ್ತೆ. 3/6 ಅಂದಾಗ 6 ಬಂದರೆ 6 2 ಅಂದಾಗ 1/2 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಒಂದು ದಾಳವನ್ನು ಒಂದು ಸಲ ಎಸೆದಾಗ 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ 2 ಮತ್ತು 6ರ ನಡುವೆ ಅಂತಂದಾಗ 2ರ ನಂತರ 3 ಇದೆ, 4 ಇದೆ, 5 ಇದೆ. ಅಂದರೆ 3 ಸಂಖ್ಯೆಗಳು ಮಿಡಲಲ್ಲಿ ಬರುತ್ತೆ. ಹಾಗಾಗಿ 3/6. ಒಂದು ಬೆಸ ಸಂಖ್ಯೆಯನ್ನು ಪಡೆಯುವಂಥ ಸಂಭವನೀಯತೆ ಎಷ್ಟು?
ಅಂದರೆ ಈ ದಾಳದಲ್ಲಿ ಅಷ್ಟು ಬೆಸ ಸಂಖ್ಯೆಗಳೆಷ್ಟು 1 3 5 ಬೆಸ ಸಂಖ್ಯೆಗಳು ಇವು ಕೂಡ 3 ಇದ್ದಾವೆ. ಟೋಟಲ್ ಎಷ್ಟು ನಂಬರ್ಸು 6 ಇದ್ದಾವೆ. ಹಾಗಾಗಿ 3/6 ಈ ರೀತಿಯಾಗಿ ದಾಳಗಳಿಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳ್ಬೋದು. ಇಲ್ಲಿ ಸಮ ಸಂಖ್ಯೆಯನ್ನು ಕೇಳ್ಬೋದು. ಓಕೆನಾ. ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೋಡೋಣ. ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆಯಲಾಗಿದೆ. ಒಂದು ಕೆಂಪು ರಾಜ ಪಡೆಯುವ ಸಂಭಾವ್ಯತೆ ಎಷ್ಟು? ಟೋಟಲ್ ಈ ಸ್ಪೆಟ್ ಕಾರ್ಡಲ್ಲಿ ಎಷ್ಟು ಕಾರ್ಡ್ ಇದ್ದಾವೆ? 52 ಕಾರ್ಡ್ ಇದ್ದಾವೆ. 52 ಕಾರ್ಡಲ್ಲಿ ಕೆಂಪು ರಾಜ ಎಷ್ಟಿರುತ್ತವೆ? 2 ಇರ್ತವೆ. ಓಕೆ, ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಟೋಟಲಾಗಿ 26 ಕೆಂಪು ಕಾರ್ಡ್ಗಳು, 26 ಕಪ್ಪು ಕಾರ್ಡ್ಗಳಿರ್ತವೆ. ಅದರಲ್ಲಿ ಒಂದು ಸ್ಪೇಡ್ 13, ಕ್ಲಬ್ 13, ಡೈಮಂಡ್ 13 ಮತ್ತು ಹಾರ್ಟ್ 13 ಈ ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ. ಹಾರ್ಟು ಡೈಮಂಡು ರೆಡ್ ಕಲರಲ್ಲಿ ಇರುತ್ತೆ, ಉಳಿದು ಕಪ್ಪು ಬಣ್ಣದಾಗಿರುತ್ತೆ. ಪ್ರತಿ 13 ಸೆಟ್ಟಲ್ಲಿ ಒಂದು ರಾಜ, ಒಂದು ರಾಣಿ, ಒಂದು ಏನಾಗಿರುತ್ತೆ, ಒಂದು ರಾಜ ಇರುತ್ತೆ, ಒಂದು ರಾಣಿ ಇರುತ್ತೆ, ಒಂದು ಜಾಕ್ ಇರುತ್ತೆ, ಇನ್ನೊಂದು ಎಸ್ ಇರುತ್ತೆ. ಇವುಗಳಿಗೆ ನಾವು ಏನಂತ ಕರಿತೀವಪ್ಪ? ಗೌರವಾನ್ವಿತ ಕಾರ್ಡ್ಗಳಂತ ಹೇಳಿ ಕರಿತೀವಿ. ಓಕೆನಾ. ಒಂದು ಕೆಂಪು ರಾಜ ಆಗಿರುವ ಸಂಭಾವನೀಯತೆ ಎಷ್ಟಪ್ಪ ಅಂದರೆ ಟೋಟಲ್ 2 ಕೆಂಪು ರಾಜ ಇರ್ತವೆ. 2/52. ಆನ್ಸರ್ 2/52. ಮುಂದಿನ ಪ್ರಶ್ನೆ. ಚೆನ್ನಾಗಿ ಬೆರೆಸಿದ 52 ಕಾರ್ಡ್ಗಳ ಒಂದು ಕಟ್ಟಿನಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ಹೊರತೆಗೆದಾಗ ಒಂದು ಮುಖ ಗೌರವಾನ್ವಿತ ಕಾರ್ಡ್ ಇರುವ ಸಂಭಾವನೀಯತೆ ಎಷ್ಟು? ಗೌರವಾನ್ವಿತ ಕಾರ್ಡ್ಗಳು ಟೋಟಲಾಗಿ ಎಷ್ಟು ಇರ್ತಾವಪ್ಪ ಅಂದರೆ 16 ಇರ್ತವೆ. ಅಂದರೆ ಪ್ರತಿ ಸೆಟ್ನಲ್ಲೂ 4 ಇರ್ತವೆ. ಹಾಗಾಗಿ 16/52 ಅಂತ ಬರುತ್ತೆ. 16/52. ಅದನ್ನು ನೀವು ಅಗೇನ್ ಡಿವೈಡ್ ಮಾಡಿ ಮಿನಿಮಮ್ ಆನ್ಸರನ್ನು ಕೂಡ ಇಡ್ಬೋದು. ಒಂದು ಕೆಂಪು ಬಣ್ಣದ ಮುಖ ಗೌರವಾನ್ವಿತ ಕಾರ್ಡು. ಒಂದು ಕೆಂಪು ಬಣ್ಣದ ಮುಖ ಗೌರವಾನ್ವಿತ ಕಾರ್ಡುಗಳು ಅಂದರೆ ಈ ಟೋಟಲಾಗಿ ಗೌರವಾನ್ವಿತ ಕಾರ್ಡ್ಗಳನ್ನು ಕೇಳಿದ್ದಾರೆ ಇಡೀ ಸೆಟ್ನಲ್ಲಿ, ಅದು 52. ಇಲ್ಲಿ ಕೆಂಪು ಬಣ್ಣದ ಗೌರವಾನ್ವಿತ ಕಾರ್ಡುಗಳಂದರೆ 8 ಇರ್ತವೆ ಬರೀ. 8/52. ಹಾರ್ಟ್ನ ಜಾಕ್ ಎಷ್ಟಿರುತ್ತೆ? 1/, ಎಷ್ಟಿರುತ್ತೆ? ಹಾರ್ಟ್ಗಳು ಎಷ್ಟಿರುತ್ತೆ? 13 ಇರುತ್ತೆ. ಈ ರೀತಿಯಾಗಿ ಕೂಡ ಬರಿಬೋದು. ಅಂದರೆ ಹಾರ್ಟ್ ಸೆಟ್ಟಲ್ಲಿ ಇರುವಂಥ ಒಂದು ಜಾಕ್ ಅದನ್ನು ಕೇಳ್ತಾ ಇದ್ದಾರೆ. ಹಾರ್ಟ್ ಸೆಟ್ಟಲ್ಲಿ ಇರುವಂಥ ಒಂದು ಜಾಕ್ ಎಷ್ಟಪ್ಪ ಅಂದರೆ 1/52. ಒಂದು ಸ್ಪೇಡ್ ಮತ್ತು ಒಂದು ಡೈಮಂಡ್ ರಾಣಿ ಪಡೆಯುವ ಸಂಭಾವ್ಯತೆ ಎಷ್ಟಪ್ಪ ಅಂದರೆ 1/52. ಡೈಮಂಡ್ ರಾಣಿನೂ ಒಂದೇ ಇರುತ್ತೆ, ಸ್ಪೇಡ್ ರಾಣಿನೂ ಒಂದೇ ಇರುತ್ತೆ. ಇನ್ನು ಉಳಿದ ರಾಣಿಗಳು ಎಲ್ಲಿರ್ತಾರಪ್ಪ ಅಂದರೆ ಒಂದು ಕ್ಲಬ್ಬಲ್ಲಿರುತ್ತೆ, ಇನ್ನೊಂದು ಸ್ಪೇಡಲ್ಲಿರುತ್ತೆ, ಒಂದು ಡೈಮಂಡಲ್ಲಿರುತ್ತೆ, ಇನ್ನೊಂದು ಎಸ್ಸಲ್ಲಿ ಇರುತ್ತೆ. ಸ್ಪೇಡು, ಕ್ಲಬ್ಬು, ಡೈಮಂಡು, ಹಾರ್ಟು ಇಷ್ಟು ಸಪ್ರೇಟಾಗಿರುತ್ತೆ. ಹಾಗಾಗಿ 1/52 ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಡೈಮಂಡ್ನ 5 ಕಾರ್ಡ್ಗಳಾದ ಡೈಮಂಡ್ನ 5 ಕಾರ್ಡ್ಗಳು. ಡೈಮಂಡಲ್ಲಿ ಎಷ್ಟು ಕಾರ್ಡ್ಗಳಿರ್ತವೆ? ಟೋಟಲು 13 ಕಾರ್ಡ್ಗಳು ಇರ್ತವೆ. ಓಕೆನಾ. ಡೈಮಂಡಲ್ಲಿ 13 ಕಾರ್ಡ್ಗಳಲ್ಲಿ ಡೈಮಂಡ್ನ 5 ಕಾರ್ಡ್ಗಳಾದ 10 ನಂಬರ್ ಇರುವಂಥದ್ದು ಒಂದು ಕಾರ್ಡು, ಜಾಕ್ ಇನ್ನೊಂದು ಕಾರ್ಡು, ರಾಣಿ ಇನ್ನೊಂದು, ರಾಜ ಇನ್ನೊಂದು, ಎಸ್ ಇವುಗಳು ಮುಖ ಕೆಳಗೆ ಇರುವಂಥ ಚೆನ್ನಾಗಿ ಬೆರೆಸಲಾಗಿ ಯಾದೃಚ್ಛಿಕವಾಗಿ ಒಂದು ಕಾರ್ಡನ್ನು ಹೊರಗೆ ಆರಿಸಿದಾಗ ಆ ಕಾರ್ಡ್ ರಾಣಿಯಾಗಿರುವ ಸಂಭಾವ್ಯತೆ ಎಷ್ಟು? ಒಂದು ರಾಣಿ ಇದೆ, ಹಾಗಾಗಿ 1/5. ಆ ಕಾರ್ಡನ್ನು ಹೊರತೆಗೆದು ಪಕ್ಕದಲ್ಲಿ ಇರಿಸಿ. ಅಂದರೆ ಉಳಿತೆಷ್ಟು? 4 ಕಾರ್ಡು ಉಳಿತವೆ. ಎರಡನೇ ಕಾರ್ಡನ್ನು ಆರಿಸಿದಾಗ ಅದು ಒಂದು ಎಸ್ ಆಗಿರುವ ಒಂದು ರಾಣಿಯಾಗಿರುವ ಸಂಭಾವ್ಯತೆ ಎಷ್ಟು? ಅಂದರೆ ಒಂದು ಎಸ್ ಅಂತಂದರೆ ಇಲ್ಲಿ ಎಷ್ಟಿದೆ? 1/4 ಆಗಿರುತ್ತೆ. ಎಸ್ ಅಂದರೆ ಎಷ್ಟು? ಆಲ್ರೆಡಿ ನಮಗೆ ರಾಣಿ ಸಿಕ್ಕಿದೆ, ಇದನ್ನು ಹೊರಗೆ ತೆಗೆದಿಡಬೇಕು. ಹಾಗಾಗಿ ಒಂದು ಎಸ್ ಸಿಗುವಂಥ ಸಂಭಾವ್ಯತೆ ಎಷ್ಟಪ್ಪ ಅಂದರೆ 1/4 ಆಗಿರುತ್ತೆ. ರಾಣಿಯಾಗಿರೋ ಸಂಭಾವ್ಯತೆ ಎಷ್ಟಪ್ಪ ಅಂದರೆ ಈ ಗ್ರೂಪಲ್ಲಿ ಆಲ್ರೆಡಿ ರಾಣಿಯನ್ನು ಹೊರಗೆ ತೆಗೆದಿಟ್ಟಿದ್ದೀವಿ, ಹಾಗಾಗಿ ಅಲ್ಲಿ ರಾಣಿ ಇರೋದೇ ಇಲ್ಲ. ಹಾಗಾಗಿ ಇದು ಒಂದು ಅಸಂಭವ ಸಂಭಾವ್ಯತೆ, ಇದು 0 ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇನ್ನೊಂದು ಪ್ರಶ್ನೆಯನ್ನು ನೋಡೋಣ.
12 ದೋಷಪೂರಿತ ಪೆನ್ನುಗಳನ್ನು ಆಕಸ್ಮಿಕವಾಗಿ 132 ಉತ್ತಮ ಪೆನ್ಗಳೊಂದಿಗೆ ಸೇರಿಕೊಂಡಿದೆ. ಒಂದು ಪೆನ್ನನ್ನು ನೋಡದ ಕೂಡಲೇ ಅದು ದೋಷಪೂರಿತವಲ್ಲವೇ ಎಂಬುದನ್ನು ಹೇಳಲು ಸಾಧ್ಯವಿಲ್ಲ. ಯಾದೃಚ್ಛಿಕವಾಗಿ ಒಂದು ಪೆನ್ನನ್ನು ಗುಂಪಿನಿಂದ ಹೊರತೆಗೆದ ಪೆನ್ನು ಉತ್ತಮವಾಗಿರುವ ಸಂಭವನೀಯತೆ ಎಷ್ಟು? ಅಂದರೆ 132 + 12 ಮಾಡಿ 144 ಆಗುತ್ತೆ. 132 + 12 ಮಾಡಬೇಕು. ಆವಾಗ ಎಷ್ಟಾಗುತ್ತೆ? 12 ತಂದಾಗ 2 4 ಆಗುತ್ತೆ. 2 4 4 144 ಆಗುತ್ತೆ. 144 ಡಿನಾಮಿನೇಟರಲ್ಲಿ ಬರೀಬೇಕು. ಉತ್ತಮವಾಗಿರುವ ಪೆನ್ ಅಂದರೆ 132 / 144. ಇದನ್ನು ಅಗೇನ್ ಕ್ಯಾನ್ಸಲ್ ಮಾಡಿದಾಗ L1 / 12 ಅಂತ ಹೇಳಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟು ಸಂಭವನೀಯತೆಗೆ ಸಂಬಂಧಿಸಿದ ಡೀಟೇಲ್ ಆಗಿ ಎಲ್ಲ ಪ್ರಶ್ನೆಗಳೊಂದಿಗೆ ಎಲ್ಲ ಎಕ್ಸಾಂಪಲ್ನೊಂದಿಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾದ GPSTR ಮತ್ತು TET HSTR ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಮಾಹಿತಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನೊಂದು ವಿಶೇಷ ಗಣಿತ ಅಧ್ಯಾಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.